ಹಿಂದೂ ಸಮಾಜದ ಕೆಲವು ವ್ಯಕ್ತಿಗಳು ಸ್ವತಂತ್ರ ಆದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ತಂದರು. ಈ ದೇಶದ ಜನ ಚರ್ಚೆ ಮಾಡಿ, ಈ ದೇಶಕ್ಕೆ ಬೇರೆ ಬೇರೆ ಜನಗಳು ಬಂದಿದ್ದಾರೆ, ಬೇರೆ ಬೇರೆ ರೇಸಸ್ ಇಂದ ಬಂದಿದ್ದಾರೆ, ಬೇರೆ ಬೇರೆ ಭಾಷೆಗಳಿಂದ ಬಂದಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ಬೆರೆತು ಒಬ್ಬರು ಇನ್ನೊಬ್ಬರಲ್ಲಿ ಭಾಗವಹಿಸಿ ಇವತ್ತು ದೇಶದಲ್ಲಿ ನಾವಿದ್ದೀವಿ. ಇಂತಹ ದೇಶದಲ್ಲಿ ನಾವು ಈ ದೇಶನ ಕಟ್ಟಿದ್ದೀವಿ. ಬ್ರಿಟಿಷರ ವಿರುದ್ಧ ನಾವೆಲ್ಲರ ಒಟ್ಟಿಗೆ ಭುಜಕ್ಕೆ ಭುಜ ಕೊಟ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯನ ಗಳಿಸಿಕೊಟ್ಟಿದ್ದೀವಿ. ಹಾಗಾಗಿ ಭಾರತ ಸ್ವತಂತ್ರ ಆದ ನಂತರ ಹಿಂದೂ ರಾಷ್ಟ್ರ ಬೇಡ ನಮಗೆ, ಇಸ್ಲಾಂ ರಾಷ್ಟ್ರ ಬೇಡ, ಬೌದ್ಧ ರಾಷ್ಟ್ರ ಬೇಡ, ಕ್ರೈಸ್ತರ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥ ಒಂದು ಮೌಲ್ಯನ ನಮ್ಮ ದೇಶದ ಜನ ಸ್ವತಂತ್ರ ಹೋರಾಟದಲ್ಲಿ ನಿಂತಿದ್ರು. ನಾನು ಆಗ್ಲೇ ಹೇಳಿದಂಗೆ ಭಾರತ ದೇಶದಲ್ಲಿ ಮೇಲ್ಜಾತಿಗಳು ಮೇಲ್ವರ್ಗಗಳು, ಕೆಳಜಾತಿಗಳು ಕೆಳವರ್ಗಗಳು. ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖವಾದಂತಹ ಗುರಿ ಇಲ್ಲಿ ಒಂದು ಸಮ ಸಮಾಜನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ಜನ ವಿಭಾಗದ ಜನ, ಎಲ್ಲ ಸಮುದಾಯದ ಜನ ಈ ನಾಡು ಕಟ್ಟುವುದರಲ್ಲಿ, ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಆ ರೀತಿ ಭಾಗವಹಿಸಬೇಕು ಅಂತ ಅನ್ನೋದೇ ಕ್ಯಾನ್ ಮಸಲ್ ಪವರ್ ಅಂಡ್ ಮೆರಿಟ್ ಅಲೋನ್ ರೂಲ್ ದಿ ನೇಷನ್. ಆಗ ನಮ್ಮ ಹಿರಿಯರು ತೀರ್ಮಾನ ಮಾಡೋದು ಇಲ್ಲ, ಮೆರಿಟ್ ಆಧಾರದ ಮೇಲೆ ಮತ್ತು ಮಸಲ್ ಪವರ್ನ ಆಧಾರದ ಮೇಲೆ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರನ್ನು ಒಳಗೊಳ್ಳಬೇಕು ಅಂತ ಅನ್ನೋದಾದ್ರೆ ನಾವೊಂದು ಸಾಮಾಜಿಕ ನ್ಯಾಯದ ಮೌಲ್ಯನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶ. ಡೆಲ್ಲಿನಲ್ಲಿ ಒಂದು ಸರ್ಕಾರ ರಚನೆ ಮಾಡಿ ಈ ದೇಶದ ಇಡೀ ದೇಶನ ಹಳ್ಳಿಯನ್ನು ಆಡಳಿತ ಮಾಡೋಣ? ಇಲ್ಲ, ಡೆಲ್ಲಿಯಿಂದ ಹಳ್ಳಿಯನ್ನ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು? ದೇಶದಲ್ಲಿ ಒಂದೇ ಸರ್ಕಾರ ನಿರ್ಮಾಣ ಮಾಡೋಣ? ಇಲ್ಲ, ನಮ್ಗೆ ಒಂದೇ ಸರ್ಕಾರ ನಿರ್ಮಾಣ ಮಾಡದೇ ಇದ್ರೆ ಕನ್ನಡ ಮಾತಾಡೋರಿಗೆ ಒಂದು ದೇಶ ಅಂತ ಕೊಟ್ಬಿಡೋಣವಾ? ತೆಲುಗು ಮಾತಾಡೋರಿಗೆ ಇನ್ನೊಂದು ದೇಶ ಅಂತ ಕೊಟ್ಬಿಡೋಣವಾ? ಆ ರೀತಿ ಮಾಡಿದ್ರೆ ಭಾರತ ರಾಷ್ಟ್ರ ನಿರ್ಮಾಣ ಆಗುತ್ತಾ? ಇಲ್ಲ. ಆಗ ನಮ್ಮ ದೇಶದ ಜನ ಚರ್ಚೆ ಮಾಡಿ ಕೇಂದ್ರದಲ್ಲಿ ಒಂದು ಬಲಿಷ್ಠವಾದಂತ ಕೇಂದ್ರ ಸರ್ಕಾರವೂ ಬೇಕು, ಭಾಷಾವಾರು ಪ್ರಾಂತ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಬೇಕು ಅಂತ ಒಂದು ಫೆಡರಲ್ ವ್ಯವಸ್ಥೆಯಲ್ಲಿ ಜಾರಿಗೆ ಬಂತು. ಹೀಗೆ ಜಾತ್ಯತೀತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ, ಫೆಡರಲ್ ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ ಸ್ಥಾನಮಾನ. ಇದರ ಜೊತೆಗೆ ಬಹಳ ಮುಖ್ಯವಾದಂತ ಒಂದು ಇದು ಏನಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಹೋರಾಟಗಾರರಿಗೆ ಎಲ್ಲ ರೀತಿಯ ಸಹಾಯ ಬೇಕಾಗಿದೆ. ಆ ರೀತಿ ಸಹಾಯ ಕೇಳಬೇಕಾದ್ರೆ ಅವ್ರು ಹೇಳಿದ್ರು, ನೀವು ನಮಗೆ ಸಪೋರ್ಟ್ ಮಾಡಿ, ಸ್ವತಂತ್ರ ಬಂದ ನಂತರ ನಾವು ಬಡತನವನ್ನು ನಿರ್ಮೂಲನೆ ಮಾಡ್ತೀವಿ, ಸಾಮಾಜಿಕ ಅನಿಷ್ಟಗಳನ್ನು ತೊಲಗಿಸ್ತೀವಿ, ಶೋಷಣೆಯನ್ನು ನಿವಾರಣೆ ಮಾಡ್ತೀವಿ, ಅಸಮಾನತೆಯನ್ನು ತೊಲಗಿಸ್ತೀವಿ, ಸಮಾನತೆಯನ್ನು ತರ್ತೀವಿ, ಉಳುವನಿಗೆ ಭೂಮಿ ಕೊಡ್ತೀವಿ, ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ, ಉಚಿತವಾದಂತಹ ಶಿಕ್ಷಣ ಕೊಡ್ತೀವಿ, ನಿಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ತೀವಿ, ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ. ಸ್ವತಂತ್ರ ಬಂತು, ಖಜಾನೆ ತೆಗೆದು ನೋಡಿದ್ರು ಬ್ರಿಟಿಷರು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಖಜಾನೆ ಖಾಲಿ, ಯಾವ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ದೇಶದಲ್ಲಿ. ಆರ್ಥಿಕವಾಗಿ ನಾವು ಬಹಳ ಹಿಂದಿದ್ವಿ. ಸರ್ಕಾರಕ್ಕೆ ಆರ್ಥಿಕ ಹೊರೆ ಇಲ್ಲದಿರತಕ್ಕಂತ ಹಕ್ಕುಗಳನ್ನು ನಮಗೆ ಕೊಟ್ಟರು. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ನಾಗ್ ಮೋಹನ್ ದಾಸ್ ಅಂತ ಅವರು ಕೋಲಾರ ಬಸ್ ಸ್ಟ್ಯಾಂಡ್ ನಲ್ಲಿ ಮೈಕ್ ಹಾಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಭಾಷಣ ಮಾಡ್ಕೊಂಡಿರ್ಲಿ. ಸರ್ಕಾರಕ್ಕೆ ಏನಾದ್ರೂ ಖರ್ಚಿದೆಯಾ? ಇಲ್ಲ. ಅದು ಫಂಡಮೆಂಟಲ್ ರೈಟ್. ಅದು ನೀನು ಬೆಳಗ್ಗೆ ಒಂದ್ ಧರ್ಮ, ಮಧ್ಯಾಹ್ನ ಒಂದ್ ಧರ್ಮ, ನೈಟ್ ಇನ್ನೊಂದು ಧರ್ಮಕ್ಕೆ ಹೋಗಪ್ಪ. ಬೆಳಗ್ಗೆ ಹಿಂದೂ, ಮಧ್ಯಾಹ್ನ ಕ್ರಿಶ್ಚಿಯನ್, ರಾತ್ರಿ ಇಸ್ಲಾಂ. ಸರ್ಕಾರಕ್ಕೆ ಏನಾದ್ರೂ ಖರ್ಚಿದೆಯಾ? ಇಲ್ಲ. ರೈಟ್ ಟು ರಿಲಿಜನ್. ನಿನ್ನ ಕಸೆ ದುಡ್ಡು ಹಾಕೊಂಡು ನೀನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ 4 ಸಲ ಹೋಗ್ಬಾರಪ್ಪ. ಸರ್ಕಾರಕ್ಕೆ ಏನಾದ್ರೂ ಖರ್ಚಿದೆಯಾ? ರೈಟ್ ಟು ಟ್ರಾವೆಲ್. ಹಂಗಂದ್ರೆ ಖರ್ಚಾಗೋದು ಯಾವುದು? ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ರೈಟ್ ಟು ಹೆಲ್ತ್, ರೈಟ್ ಟು ಎಂಪ್ಲಾಯ್ಮೆಂಟ್. ಇವು ಕೊಡಬೇಕು ಅಂದ್ರೆ ಸರ್ಕಾರಕ್ಕೆ ಖರ್ಚು. ಎಲ್ಲಿ ಸರ್ಕಾರಕ್ಕೆ ಖರ್ಚಾಗೋದಿಲ್ವೋ ಅವನ್ನೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಸೇರಿ ನಾನ್ ಜಸ್ಟಿಸಬಲ್ ರೈಟ್ಸ್. ಎಲ್ಲಿ ಸರ್ಕಾರಕ್ಕೆ ಖರ್ಚು ಬರುತ್ತೋ ಅವೆಲ್ಲ ಫಂಡಮೆಂಟಲ್, ಖರ್ಚು ಇಲ್ವೋ ಅವೆಲ್ಲ ಫಂಡಮೆಂಟಲ್ ರೈಟ್ಸ್.
ನಾನು ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ 68 ವರ್ಷಗಳಾಗಿದೆ. ಈಗ ಆ ದಾರಿದ್ರ್ಯ ದೇಶಕ್ಕಿಲ್ಲ. ಈಸ್ ಇಟ್ ನಾಟ್ ದಿ ಟೈಮ್ ಫಾರ್ ಅಸ್ ಟು ಡಿಮಾಂಡ್ our government that right to education should be a fundamental right, right to employment a fundamental right, right to food a fundamental right, right to health a fundamental right? ಇದು ಇವಾಗ ನಾವು ಮಾಡಬೇಕಾಗಿರ್ತಕ್ಕಂಥ ಈ ರೀತಿ ಭಾರತದ ಸಂವಿಧಾನದಲ್ಲಿ ಆ ಇಂಪ್ಯಾಕ್ಟ್ ಆಗಿದೆ. ಆ ಇಂಪ್ಯಾಕ್ಟ್ ನ ಪರವಾಗಿ ಇವತ್ತು ದೇಶದಲ್ಲಿ ಇವೆಲ್ಲರ ಒಟ್ಟು ಪರಿಣಾಮ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಅಡಗಿ ಇವತ್ತು ನಮ್ಮ ಸಂವಿಧಾನ ಈ ಸಂವಿಧಾನದ ಅನುಷ್ಠಾನಕ್ಕೆ ಬಂದು 60 ಆ ಸಂವಿಧಾನದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾನು ಸಂವಿಧಾನ ಓದು ಪುಸ್ತಕದಲ್ಲಿ ಸ್ವಲ್ಪವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಓದ್ಕೊಡಿ. ಡೀಟೇಲ್ಸ್ ಬೇಕು ಅಂತಂದ್ರೆ ಆಯಾ ಚಾಪ್ಟರ್ಗೆ ಹೋಗಿ ಸಂವಿಧಾನನ ರೆಫರ್ ಮಾಡಿ ಆ ಮುಖಾಂತರ ನೀವು ಅದನ್ನು ತಿಳ್ಕೊಳ್ಳಿ. ನಾನು ಸಂವಿಧಾನದಲ್ಲಿ ಏನಿದೆ ಏನಿಲ್ಲ ಅಂತ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ ಸಂವಿಧಾನದ ಪ್ರಸ್ತಾವನೆ. ಆ ಪುಸ್ತಕದ ಹಿಂದ್ಗಡೆ ಏನಿದೆ, ಬೆಳಗ್ಗೆ ನಾವೆಲ್ಲ ಸೇರಿ ಒಂದು ಓದ್ ಕೂಡ ತಗೊಂಡ್ವಿ ನಮ್ಮ ಪ್ರಸ್ತಾವನೆ. ಹೌದಾ? ಆ ಪ್ರಸ್ತಾವನೆಯನ್ನ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡು, ನಿಮಗೆ ಟೇಬಲ್ ಇಲ್ಲದೆ ನಿಮ್ಮ ಪುಸ್ತಕದಲ್ಲಿ ಇಟ್ಕೊಂಡು ದಿನಕ್ಕೊಂದ್ಸಲ ಓದ್ಬೇಕಮ್ಮ. ದಿನಕ್ಕೊಂದು ಓದ್ಬೇಕು ತಂಗಿ. ಆ ಕೆಲಸ ನೀವು ಮಾಡಿದಾಗ ಮಾತ್ರ ಸಂವಿಧಾನ ಅರ್ಥ ನಿಮ್ಗೆ ಆಗ್ತಕ್ಕಂಥ. ನಾನು ಯಾವಾಗಲೂ ನಮ್ಮ ಜಡ್ಜಸ್ ಹೇಳ್ತಾ ಇದ್ದೆ, ನಿಮ್ ಟೇಬಲ್ ಮೇಲೆ ನೀವು ಇಟ್ಕೊಂಡ್ಬಿಡಿ, ಪ್ರತಿ ದಿವಸ ಅದನ್ನು ಒಂದ್ಸಲ ಓದ್ತಾ ಇಡಿ. ಆಗ ನಿಮ್ಮ ತೀರ್ಪುಗಳು ನಮ್ಮ ಸಂವಿಧಾನಾತ್ಮಕವಾಗಿರ್ತವೆ, ಜನಪರವಾಗಿರ್ತವೆ, ನ್ಯಾಯಪರವಾಗಿರ್ತವೆ, ಪ್ರಗತಿಯ ಪರವಾಗಿರ್ತಕ್ಕಂಥ ಅಂಶನ ನಮ್ಮ ನ್ಯಾಯಮೂರ್ತಿಗಳಿಗೆ ನಾನು ಪಾಠ ಹೇಳಬೇಕಾದ್ರೆ ಯಾವತ್ತೂ ಅದನ್ನು ಹೇಳ್ತಾ ಇದ್ದೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಇಷ್ಟೆಲ್ಲ ಒಳ್ಳೆ ಅಂಶಗಳಿದೆ. ಹಾಗಾಗಿನೇ 68 ವರ್ಷಗಳ ಆದರೂ ಕೂಡ ಇದು ರೆಲೆವೆಂಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಒನ್ ಆಫ್ ದಿ ಗುಡ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಮಾತನ್ನ ಇವತ್ತು ಜಗತ್ತಿನ ವಿದ್ವಾಂಸರು ನಮ್ಮ ಸಂವಿಧಾನ ಬಗ್ಗೆ ಹೆಮ್ಮೆ ಪಟ್ಟಿದ್ದಾರೆ. ನಾನು ಬೆಳಿಗ್ಗೆ ಒಂದಷ್ಟು ಹೇಳಿದೆ, ಸಂವಿಧಾನ ಅನುಷ್ಠಾನಕ್ಕೆ ಬಂದಾಗ ಏನೆಲ್ಲ ನಾವು ಸಾಧನೆ ಮಾಡಿದ್ದೀವಿ. ಪ್ರಿಯಾಬಲ್ ಹೇಳ್ತಿದ್ದೆ, ಹೋಗಿ ಮುಂದಕ್ಕೆ, ಇನ್ನು ಮುಂದಕ್ಕೆ ಹೋಗಿ, ಬಹಳ ಮುಖ್ಯವಾದಂತಹ ಸಾಧನೆ ಏನು ಅಂತಂದ್ರೆ, ಭಾರತ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಭಾರತ ಸ್ವಾತಂತ್ರ್ಯ ಆದ ನಂತರ, ಸಂವಿಧಾನ ಅನುಷ್ಠಾನಕ್ಕೆ ಬಂದ ನಂತರ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೀಗ ಒಂದು ಆಡಳಿತಕ್ಕೆ ತಂದಿದ್ದೀವಿ. ಅದಕ್ಕೆ ಮೊದಲೇನಿತ್ತು ಇಲ್ಲಿ ನೋಡಿ, ಕುಶಾಂಡ ಕಾಲದಲ್ಲಿ ಭಾರತ ಅಷ್ಟೇ ಇತ್ತು, ದಕ್ಷಿಣಕ್ಕೆ ಇಲ್ಲೇ ಇಲ್ಲ. ನೆಕ್ಸ್ಟ್ ಅಶೋಕನ ಕಾಲದಲ್ಲಿ ಅಷ್ಟೇ, ಕೆಳಗಡೆಗೆ ಇರಲಿಲ್ಲ. ಅಕ್ಬರ್ ಕಾಲದಲ್ಲಿ ಅಲ್ಲಿ ನಿಂತೋಗಿತ್ತು. ನೆಕ್ಸ್ಟ್ ಫ್ರೆಂಚ್ ಕಾಲದಲ್ಲಿ ಅಷ್ಟೇ. ಬ್ರಿಟಿಷ್ ಕಾಲದಲ್ಲಿ ಆ ವೈಟ್ ಪೋರ್ಷನ್ಸ್ ಇದೆಲ್ಲ ಅದೆಲ್ಲ ಅವರ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ನೆಕ್ಸ್ಟ್ ಭಾರತ ಸಂವಿಧಾನ ಬಂದು, ಭಾರತ ಸಂವಿಧಾನ ಬರೋದಕ್ಕೆ ಮುಂಚೆ ಇಟ್ ವಾಸ್ ಎ ಮೊಘಲ್ ಇಂಡಿಯಾ, ಇಟ್ ವಾಸ್ ಎ ಬ್ರಿಟಿಷ್ ಇಂಡಿಯಾ, it was a Gupta's India, it was a Maurya's India, but Indian continent, the entire land mass from Kashmir to Kanyakumari was not brought under any political group. ಸಂವಿಧಾನ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಈ ಭೂಪ್ರದೇಶವನ್ನ ಒಂದು ಗಡಿಯನ್ನ ಕೊಟ್ಟಿದ್ದೀವಿ, ಒಂದು ಸಂವಿಧಾನ ಕೊಟ್ಟಿದ್ದೀವಿ, ಒಂದು ರಾಜಕೀಯ ಆಡಳಿತ ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಗೀತೆಯನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜನ ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಚಿಹ್ನೆಯನ್ನು ಕೊಟ್ಟಿದ್ದೀವಿ. ನಿಜವಾದಂತಹ ಭಾರತನ ಕಟ್ಟಿರೋದು ಭಾರತದ ಸಂವಿಧಾನ ಬಂದ ನಂತರ. ದಿಸ್ ಇಸ್ ದಿ ಗ್ರೇಟೆಸ್ಟ್. ನಾನು ಆಗ್ಲೇ ಹೇಳಿದ್ದೇನೆ, ಇಲ್ಲಿ ಸಂಸ್ಥೆಗಳನ್ನ ಕಟ್ಟಿದ್ದೀವಿ, ಅಲ್ಲಿ ರಾಷ್ಟ್ರಪತಿ ಇದ್ದಾರೆ, ಪಾರ್ಲಿಮೆಂಟ್ ಇದೆ, ವಿಧಾನಸಭಾ ಇದೆ, ಶಾಸನ ಸಭೆಗಳನ್ನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ, ಕಾರ್ಯಾಂಗದ ಸಂಸ್ಥೆಗಳು, ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ, ನ್ಯಾಯಾಂಗದ ಸಂಸ್ಥೆ. ಸುಧಾರಣೆಗಳನ್ನು ತಂದಿದ್ದೀವಿ, ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ನಾವು ತಂದಿದ್ದೀವಿ. ಕುಡಿಯುವ ನೀರು, ಮನೆ, ದೀಪ, ರಸ್ತೆ, ಈ ರೀತಿ ಒಂದಷ್ಟು ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ, ಒಂದಷ್ಟು ಶಿಕ್ಷಣವನ್ನು ಕೊಟ್ಟಿದ್ದೀವಿ.
ಕೃಷಿ ಉತ್ಪಾದನೆ ಜಾಸ್ತಿ ಮಾಡಿದ್ದೀವಿ. ಶಿಕ್ಷಣದ ಬಗ್ಗೆ ನಾನು ಬೆಳಗ್ಗೆ ಹೇಳಿದ್ದೀನಿ, ಹೇಳ್ಬೇಕು ಮತ್ತೆ ಯಾರಿಗಾದ್ರೂ ಜ್ಞಾಪಕ ಇದೆ ನಾನು ಶಿಕ್ಷಣದ ಬಗ್ಗೆ ಹೇಳಿದ್ದು? ಮೈಸೂರು ರೈಲ್ವೆ ಸ್ಟೇಷನ್ ಜ್ಞಾಪಕ ಹೇಳಿದ್ರೆ ಬಾಯಿ ಬಿಡ್ಲೇ ಇಲ್ಲ. ಗೊತ್ತಾಯ್ತು ಯಾವ ಗೊತ್ತಾ? ಮೆಂಟಲ್ ಪೇಷಂಟ್ಸ್ಗೂ ನಮಗೂ ಇರೋ ವ್ಯತ್ಯಾಸ ಏನು? ಯಾರಿಗ ಬಹಳ ಖುಷಿ ಆಗೋಯ್ತು. ಹಾಲೆಲ್ಲ ಇಡ್ರಪ್ಪ, ಕಾಸು ಕಟ್ಟಿದ್ದೀವಲ್ಲ, ಯಾಕೆ ಆಫ್ ಮಾಡ್ತಾರೆ? ಒಂದು ಡೀಸೆಲ್ ಉಳಿತಾಯ ಮಾಡೋಕ್ಕೆ. ಇಲ್ಲ, ಅವ್ರಿಗೂ ಸ್ವಲ್ಪ ಫ್ರೀ ಆಯಿತು ಇರಲಿ. ಒಂದು ನಾನಲ್ಲಿ ಇಟ್ಬಿಡ ಕೇಳ್ಬೇಕಮ್ಮ. ಇಟ್ಕೊಂಡಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ವೈ ನಾರಾಯಣ ಸ್ವಾಮಿ ನೋಡ್ತಾ ಇದ್ದಾರೆ. ಸಮಸ್ಯೆ ಯಾಕೆ ಏನಿದೆ? ತಾಯಿ ಯಾರು, ಹೆಂಡತಿ ಯಾರು ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತಂಗಿ ಯಾರು, ಅಕ್ಕ ಯಾರು ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗಾಗಿ ಅವರು ಎಲ್ಲರ ಜೊತೆ ಒಂದೇ ತರ ಬಿಹೇವ್ ಮಾಡ್ತಾರೆ. ನಾವಂದು ಮಾಡಲ್ಲ. ಇದು ನನ್ನ ತಾಯಿ, ಇದು ನನ್ನ ತಂಗಿ, ಇದು ನನ್ನ ಹೆಂಡತಿ, ಇದು ನನ್ನ ಅಕ್ಕ ಅಂತ ಗೌರವಿಸ್ತೀವಿ, ನಾವು ಬಿಹೇವ್ ಮಾಡ್ತೀವಿ. ಅಷ್ಟೇ ಬಿಟ್ಟು ನೀವೇನಂತಂದ್ರೆ ಬೆಳಗ್ಗೆ ಎಲ್ಲ ಕೇಳಿದ್ದು ಸಾಯಂಕಾಲ ರಾಮನ್ ಗೊತ್ತಿದ್ದ ರಾಮಕೃಷ್ಣ ಹಂಗ. ಸ್ನೇಹಿತರೆ, ಈ ರೀತಿ ಭಾರತದ ಸಂವಿಧಾನ ರಚನೆ ಆಗಿದೆ. ಅನೇಕ ಸಾಧನೆಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಸಾಧಿಸದನ್ನು ನಾವು ಉಳಿಸಿಕೊಂಡು ನಾವು ಮುಂದೆ ಹೋಗ್ಬೇಕಾದ್ರೆ ಸಂವಿಧಾನಕ್ಕೆ ಕೆಲವು ಸವಾಲುಗಳಿವೆ. ಆ ಸವಾಲುಗಳನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಅಂತಹ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತ ಅನ್ನೋದಾದ್ರೆ ನೀವು ಸಂವಿಧಾನವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು, ಮೂಲ ಆಶಯಗಳನ್ನು ಮೈಗೂಡಿಸ್ಕೋಬೇಕು. ಆ ದಿಕ್ಕಿನಲ್ಲಿ ನೀವು ಕಾರ್ಯೋನ್ಮುಖರಾದರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಸಂವಿಧಾನ ಉಳಿಸ್ಕೋಬಹುದು. ಆ ಕೆಲಸ ನೀವು ಮಾಡ್ತೀವಿ ಅಂತೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಅನೇಕ ಶಿಕ್ಷಕರು, ಅವ್ರ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ನೀವು ವಿದ್ಯಾರ್ಥಿಗಳು ನಿಮ್ಮ ಕಾಲೇಜುಗಳಲ್ಲಿ ಈ ವಿಚಾರನ ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿ ಯುವಜನರ ಮಧ್ಯೆ ಇದನ್ನ ಹೇಳಿ ನಿಮ್ಮ ಅಭಿಪ್ರಾಯನ ಹಂಚಿಕೊಂಡು ಈ ಅರಿವನ್ನು ಹೆಚ್ಚಿಸೋದ್ರ ಮುಖಾಂತರ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೋಬಹುದು. ಆ ದಿಕ್ಕಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಇವತ್ತು ನಮ್ಮ ಈ ಸಂವಿಧಾನವನ್ನು ಉಳಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ನೀವು ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತಾ, ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಏನು ನನ್ನ ಕಡೆಯಿಂದ ನಿಮ್ಗೆ ಸಹಾಯ ಬೇಕೋ ಅದನ್ನು ನಾನು ನೀಡೋಕೆ ರೆಡಿ ಇದ್ದೀನಿ. ನನ್ನನ್ನು ಉಪಯೋಗ ಮಾಡಿಕೊಳ್ಳಿ. ನಾನು ಯಾವಾಗ ಕರೆದ್ರೆ ಅವಾಗ ಬರ್ತೀನಿ. ನನ್ನ ಸಮಯ ಸಿಕ್ಕಿದಾಗೆಲ್ಲ ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಪ್ರಬಲವಾದ ಚಳುವಳಿಯನ್ನು ಕಟ್ಟಿ ಈ ಸಂವಿಧಾನ ಓದುವಂತ ಒಂದು ಅಭಿಯಾನನ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಇವತ್ತು ಸಂವಿಧಾನ ಬಗ್ಗೆ ಹೇಳ್ರಿ. ಸ್ನೇಹಿತರೆ, ಈಗ ಸುಮಾರು 3/4 ಗಂಟೆಗಳ ಕಾಲ ಇಡೀ ನಮ್ಮ ಭಾರತ ದೇಶದ ಇತಿಹಾಸವನ್ನು ನಾವು ಮತ್ತು ಸಂವಿಧಾನ ಹೇಗೆ ಮೂಡಿ ಬಂತು ಅನ್ನುವಂಥದ್ದನ್ನ ಬಹಳ ವಿಸ್ತಾರವಾಗಿ ನಮಗೆ ದೃಶ್ಯ ಮಾಧ್ಯಮದ ಮೂಲಕ ಮತ್ತು ಸಂವಹನದ ಮೂಲಕ ನಾಗಮೋಹನ್ ದಾಸ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ರಿ. ಈಗ ಪ್ರಶ್ನೋತ್ತರ ಇರ್ತದೆ. ಇಷ್ಟೊತ್ತು ಕೂಡ ಅವರು ಬುಕ್ಕಿನ ಆಶಯ ಏನಿದೆ, ಸಂವಿಧಾನದ ಓದಿನ ಆಶಯ, ಅದರ ಆಧಾರದಲ್ಲಿ ನಿಮ್ಮ ಜೊತೆಗೆ ಸಂವಾದವನ್ನು ನಡೆಸಲಿಕ್ಕೆ ಅವರು ಈಗ ಸಿದ್ಧರಿದ್ದಾರೆ.
ದಯಮಾಡಿ ಒಬ್ಬೊಬ್ಬರಿಗೂ ಕೂಡ ಕಾರ್ಡ್ಲೆಸ್ ಮೈಕನ್ನು ಅಲ್ಲಿಗೆ ನಾವು ತಂದು ಕೊಡ್ತೀವಿ. ಒಬ್ಬರಾದ ನಂತರದಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಬೇಕು. ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿದ ಪ್ರಶ್ನೆಯನ್ನು ರಿಪೀಟ್ ಮಾಡಬಾರ್ದು ಮತ್ತು ಅಸಂವಿಧಾನಿಕವಾದಂತ ಮತ್ತು ಇನ್ನೊಬ್ಬರಿಗೆ ನೋವು ತರಿಸುವ ರೀತಿಯಂತ ಭಾಷೆಯನ್ನು ಬಳಸಿ ಯಾವ ಪ್ರಶ್ನೆಯನ್ನು ಕೂಡ ಕೇಳಬಾರ್ದು. ನಿಮ್ಮ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಮತ್ತು ಚಿಕ್ಕದಾಗಿರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಸಂವಿಧಾನದ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನ್ ಬೇಕಾದ್ರೂ ಕೇಳಿ, ನಿಮಗೆ ಏನ್ ಅನ್ಸುತ್ತೆ ಅದು? ಯಾರಾದ್ರೂ ಪ್ರಶ್ನೆ ಕೇಳಲಿಕ್ಕೆ ಆಗಿಲ್ಲ ಅಂತ ಚೀಟಿಯಲ್ಲಿ ಬರೆದು ಕೂಡ ಇಲ್ಲಿ ಕೊಡಬಹುದು. ಕೇಳಲಿಕ್ಕೆ ಏನಾದ್ರು ಸಮಸ್ಯೆ ಇದೆ? ಕೇಳಿ ಕೇಳಿ ಕೇಳಿ. ನನ್ನ ಹೆಸರು ಗೌತಮಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಮಾಡ್ತಿದ್ದೀನಿ. ನನಗೆ ಈ ಡೌಟ್ ಇವತ್ತಿಲ್ಲ, ಆಸ್ ಚಿಕ್ಕ ವಯಸ್ಸಿನಲ್ಲೂ ಈ ಡೌಟ್ ಇದೆ. ಸೊ ಯಾರು ಇದಕ್ಕೆ ಪರಿಹಾರ ಕೊಟ್ಟಿಲ್ಲ. ಸೊ ಸಿಲಿ ರೀಸನ್ಸ್ ಎಲ್ಲ ಹೇಳ್ತಿದ್ರು. ಸೊ ಇದನ್ನ ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಕೇಳಬೇಕು ಅನಿಸ್ತದೆ. ಬಟ್ ಇದು ಎಷ್ಟು ಮಟ್ಟಿಗೆ ತಪ್ಪಿದೆಯೋ ಕರೆಕ್ಟ್ ಇದೆಯೋ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಿನ ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು ಅಂತ ಒಂದು ಆಸೆ. ಬಟ್ ಆದ್ರೆ ನಾವು ಟಿವಿ ಪೇಪರ್ಸ್ ಅಲ್ಲೆಲ್ಲ ನೋಡ್ತಾ ಇದೀವಿ, ಈ ದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಳಾಗಿರ್ಬೋದು, ಯಾವುದೇ ಒಂದು ಪೊಸಿಷನ್ ಹೋಗ್ಬೇಕು ಅಂದ್ರೂ ಈ ಕರಪ್ಷನ್ ಅನ್ನೋದು ಎಲ್ಲೋ ಒಂದು ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಎಲ್ಲೋ ಒಂದ್ ಕಡೆ ಭಯ ಮೂಡಿಸುತ್ತೆ. ಇವಾಗ ನಾವು ಸುಮಾರು ಎಕ್ಸಾಂಪಲ್ಸ್ ನೋಡಿದೀವಿ. ಒಂದು ಗೌರ್ಮೆಂಟ್ ಅಪಾಯಿಂಟ್ಗೆ ಇಷ್ಟೊಂದು ಜಾಬ್ ಕರಪ್ಷನ್ ಇದೆ ಅಂತ ಫಿಕ್ಸ್ ಮಾಡ್ತಾರೆ. ನಾವು ಟಿವಿ ಪೇಪರ್ಸ್ ಎಲ್ಲ ಅವರು ಒಂದು ಬಯಲ್ ಮಾಡಿರೋ ಎಷ್ಟೋ ಕೇಸಸ್ ನಾವು ನೋಡಿದೀವಿ. ಸೊ ಈಗ ಕರಪ್ಷನ್ ಹೋಗ್ಲಾಡಿಸ್ಬೇಕು ಅಂತ 1948 ಎಲ್ಲ ಆಕ್ಟ್ ಬಂದಿದೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ. ಸುಮಾರು ಆಕ್ಟ್ ಬಂದ್ರು ಕೂಡ ಇವತ್ತು ಲೋಕಾಯುಕ್ತ ಇದೆ, ಲೋಕಪಾಲ್ ಇದೆ, ACB ಬಂದಿದೆ. ಬಟ್ ಆದ್ರೂ ಕೂಡ ಅಂತ ದೊಡ್ಡ ಅಧಿಕಾರಿಗಳೇ ಆ ಪೊಸಿಷನ್ ಅಲ್ಲಿ ಇಟ್ಕೊಂಡು ಕರಪ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮಂತ ಬಡ ವಿದ್ಯಾರ್ಥಿಗಳು ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಭರವಸೆ ಇಟ್ಕೊಂಡು ನಾವು ಈ ದಿನ ಓದ್ಬೇಕು, ನಮಗೂ ಒಂದು ಆಸೆ ಇರುತ್ತಲ್ಲ, ನಾವು ಒಂದು ದೊಡ್ಡ ಪೊಸಿಷನ್ ಹೋಗ್ಬೇಕು ಅಂತ. ಬಟ್ ಅದೇ ಕಾನ್ಸ್ಟಿಟ್ಯೂಷನ್ ಇವತ್ತು ಯಾರು ಪ್ರೊಟೆಕ್ಟ್ ಮಾಡ್ತಿದಾರ, ಯಾರು ಪ್ರೊಟೆಕ್ಟ್ ಮಾಡಬೇಕು, ಅದು ನನ್ನ ಒಂದು ಡೌಟ್ ಅಂತಲ್ಲ. ಇದು ನೆಕ್ಸ್ಟ್ ನನ್ನಂತ ಒಂದು ಸುಮಾರು ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಇರುವಂತ ಮನಸ್ಸಿನಲ್ಲಿ ಇರುವಂತ ಒಂದು ನೋವು ಸರ್. ಮೊದಲನೇದಾಗಿ ಇದನ್ನ ನಾನು ಪ್ರಶ್ನೆ ಅಂತ ಭಾವಿಸೋದಿಲ್ಲ, ಅದು ನನ್ನಂತ ಒಂದು ಉಪನ್ಯಾಸ, ಅದನ್ನ ನಾನು ಸಂಪೂರ್ಣ ಹೋಗ್ತೀನಿ. ಎರಡನೇ, ಭಾರತ ಸಂವಿಧಾನ ಉಳಿಸ್ಕೋಬೇಕಾದ್ರೆ ಕೆಲವು ಸವಾಲುಗಳು. ಅದರಲ್ಲಿ ಒಂದು ಸವಾಲು ಭ್ರಷ್ಟಾಚಾರ. ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರ ಇದೆ. ಇಡೀ ದೇಶ ಭ್ರಷ್ಟಾಚಾರದಲ್ಲೇ ನಡೀತಾ ಇದೆ ಅನ್ನುವಂಥ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಅದು ತಪ್ಪು. ಅದನ್ನ ಯಾಕೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ನಿನ್ನಂಗೆ ಒಂದು ಹಳ್ಳಿಯಲ್ಲಿ ಹುಟ್ಟಿದವನು. ಬೆಳಗ್ಗೆ ನಾನು ಇದನ್ನ ಹೇಳಿದ್ದೆ, ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಮ್ಮೂರಿನಲ್ಲಿ ನಾನು ಓದಿದ್ದು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಪಡೆದಿದ್ದೆ. 25 ವರ್ಷಗಳ ಕಾಲ ಸಕ್ಸಸ್ಫುಲ್ ಆಗಿ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೆ. 10 ವರ್ಷಗಳ ಕಾಲ ನಾನು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿದೆ. ಕಳೆದ 4 ವರ್ಷದಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ನಾನು ಎಂದೂ ಈ ಎಲ್ಲ ಕೆಲಸಗಳಿಗೆ 1 ನಯಾ ಪೈಸೆ ನಾನು ಬದುಕಲ್ಲಿ ನಾನು ಕೊಟ್ಟಿದ್ದೆ. ನಿಮ್ಮ ಮೈಂಡ್ ನಲ್ಲಿ ನೀವೊಬ್ಬ ಅಧಿಕಾರಿ ಆಗಬೇಕು, ಒಂದು ಉನ್ನತ ಸ್ಥಾನಮಾನ ಆಗಬೇಕು ಅನ್ನೋದಾದ್ರೆ ಆ ಆಸೆ ಇದೆಯಲ್ಲ, ಅದು ಬಹಳ ಸಂತೋಷ. ಆಸೆ ಈಡೇರಬೇಕಾದ್ರೆ ನೀವು ಕೃಷಿ ಪಡಬೇಕು. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಅಚೀವ್ ಯುವರ್ ಡಿಟರ್ಮಿನೇಷನ್. Without working, by looking at corruption, if you go back with a disappointment, you can't achieve your goal. Very good. ಹಾಗಾಗಿ ಎಲ್ಲವನ್ನೂ ಸಹ ಭ್ರಷ್ಟಾಚಾರದಿಂದಲೇ ನಡೀತಾ ಇದೆ ಅಂತ ಅನ್ನೋದಾದ್ರೆ ಈ ದೇಶ ಇಷ್ಟೊತ್ತು ಮುಳುಗೋಗ್ತಿದೆ. ಹಾಗಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತಕ್ಕಂಥ ವಾದ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ದೇಶದಲ್ಲಿ ಒಂದಷ್ಟು ಪ್ರಾಮಾಣಿಕತೆ ಇದೆ, ಸತ್ಯ ಇದೆ, ನ್ಯಾಯ ಇದೆ. ಇದರ ಮುಖಾಂತರ ಈ ದೇಶ ಮುಂದುವರಿತಾ ಇದೆ ಅಂತಕ್ಕಂಥ ಸತ್ಯದ ಅಂಶನ ನೀವು ಮರಿಕೊಡ್ಬೇಕು. Therefore, you have to work hard to achieve your determination. Leave it to all other things for rest. First, you determine that. ನೀನು ಡಿಟರ್ಮಿನೇಷನ್ ಅನ್ನು ನೀನು ರಾಜಿ ಮಾಡ್ಕೋ. ಡಿಟರ್ಮಿನೇಷನ್ ಅಚೀವ್ಗೆ ರಾತ್ರಿ ಆಗಲು ಕಷ್ಟಪಡ, ಎಲ್ಲರಿಗಿಂತ ಮೆರಿಟ್. ಆ ಕಾಂಪಿಟೇಷನ್ ನಲ್ಲಿ ನೀನು ಎಚ್ಚರಿಕೆ ಅಂದ್ರೆ ಅವಕಾಶಗಳು ಅವಾಗಿ ನಿನ್ನ ಹುಡ್ಕೊಂಡ್ ಬರ್ತಾರೆ. ನೀನು ಯಾರಿಗೂ ಕರಪ್ಷನ್ ಕೊಡಬೇಕಾಗಿಲ್ಲ.
ಎಲ್ಲಾ ಕಾಲದಲ್ಲೂ ಕರಗಲಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕರಗಲಿಲ್ಲ, ಎಲ್ಲದರಲ್ಲೂ ಕರಗಲಿಲ್ಲ ಅನ್ನತಕ್ಕಂಥ ವಿಶ್ವಾಸ ನೀಡಿತ್ತು. ಸರ್, ನನ್ನ ಹೆಸರು MC ಲಕ್ಷ್ಮಯ್ಯ ಅಂತ, GFTC ಬಂಗಾರಪೇಟೆ. ಸರ್, ಈ ಕ್ಯಾಸ್ಟ್ ಅನ್ನೋ ಇಶ್ಯೂಸು 193 ಕಂಟ್ರೀಸ್ ಇದಾವೆ, ಏನು ಅಪ್ರೂವ್ಡ್ ನೇಷನ್ಸ್. ಈ ಕ್ಯಾಸ್ಟ್ ಅನ್ನೋದು ಇಂಡಿಯಾದಲ್ಲೇ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಪ್ರತಿ ಹಂತದಲ್ಲಿ ಕೂಡ ಅದೇ ಒಂದು ಗ್ರಾಸ್ ರೂಟ್ ಲೆವೆಲ್, ಹಳ್ಳಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಅದೇ ದೊಡ್ಡ ವಿಚಾರ ಆಗಿ ಅದರಿಂದ ತುಂಬಾ ಅನಾಹುತಗಳಾಗ್ತಾ ಇವೆ. ಇದಕ್ಕೆ ಏನು ಪರಿಹಾರ? ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಈ ತರ ಇಶ್ಯೂಸ್ ಇಲ್ಲ, ಓನ್ಲಿ GDP ಇದೆ ಅಲ್ಲ. ಇದೆ ಅಭಿಪ್ರಾಯ ಅಲ್ಲಿ ಇದೆ, ಅಲ್ಲಿ ಇದೆ. ಜಗತ್ತಿನ ಬಹುಪಾಲು ರಾಷ್ಟ್ರಗಳಲ್ಲಿ ಜಾತಿಗಳಿವೆ, ಜಾತಿಗಳಿಲ್ಲ. ನಮ್ಮಲ್ಲೂ ಜಾತಿಗಳಿವೆ. ನಾನು ಇತ್ತೀಚೆಗೆ ಬಹಳ ಹಿಂದೆ, ಒಂದು 5-6 ವರ್ಷಗಳ ಹಿಂದೆ ಅಸ್ಪೃಶ್ಯತೆ ಮತ್ತು ಕಾನೂನು ಅಂತಕ್ಕಂಥ ಒಂದು ಪುಸ್ತಕ ರಿವೈಸ್ ಮಾಡಿ ಒಂದು ಎಡಿಷನ್ ತರಬೇಕಾದ್ರೆ ನಾನು ಮೊದಲು ಸೇರಿಸಿಲ್ಲ, ಆಮೇಲೆ ನಾನು ಗಮನಕ್ಕೆ ಬಂದೆ. ಕ್ರಿಶ್ಚಿಯಾನಿಟಿನಲ್ಲಿ 2 ಜಾತಿ ಇದೆ, ಕ್ಯಾಥಲಿಕ್ಸ್ ಅಂಡ್ ಪ್ರೊಟೆಸ್ಟೆಂಟ್ಸ್. ಅದು ಇಂಡಿಯಾದ ಹೊರಗಡೆ. ಭಾರತಕ್ಕೆ ಕ್ರಿಶ್ಚಿಯಾನಿಟಿ ಬಂದು ಇವತ್ತು ಭಾರತ ದೇಶದಲ್ಲಿ ಕ್ರಿಶ್ಚಿಯಾನಿಟಿನಲ್ಲಿ 400 ಜಾತಿ. ಎಷ್ಟು ಬೇಕು ಅಷ್ಟು ಬಂತು. ಇಸ್ಲಾಂನಲ್ಲಿ ಭಾರತದ ಹೊರಗಡೆ 2 ಜಾತಿ, ಸುನ್ನಿ ಅಂಡ್ ಶಿಯಾ. ಭಾರತದಲ್ಲಿ ಎಷ್ಟಿದೆ ಗೊತ್ತಾ? ಎಷ್ಟು ಬೇಕು. ಇಸ್ಲಾಂನಲ್ಲಿ ಭಾರತ ದೇಶದ ಒಳಗಡೆ 200 ಜಾತಿ. ಇಸ್ಲಾಂ ಈಸ್ ಇಂಡಿಯನೈಸ್, ಕ್ರಿಶ್ಚಿಯಾನಿಟಿ ದರ್ವೇಸಿ, ಪಠಾನ್ಸ, ಈ ರೀತಿ ಶರೀಫ್. ಭಾರತ ದೇಶದ ಒಳಗಡೆ ಈ ರೀತಿ ಜಾತಿಗಳು ಇದೆ ಅಂತಕ್ಕಂಥ ನಾವೆಲ್ಲ ಹುಡುಗರಾಗಿದ್ದಾಗ ನಮಗೆ ಹೇಳಿ ಏನು ಅಂತಂದ್ರೆ, ಎಜುಕೇಶನ್ ಲಿಟ್ರಸಿ ಜಾಸ್ತಿ ಆದ್ರೆ, ವಿಜ್ಞಾನ ಜಾಸ್ತಿ ಆದ್ರೆ, ಇಂಡಸ್ಟ್ರಿಯಲೈಸೇಷನ್ ಆದ್ರೆ ಜಾತಿ ತಾನಾಗಿ ಹೋಗುತ್ತೆ. ಶಿಕ್ಷಣ ಜಾಸ್ತಿ ಆಯ್ತು, ಇಂಡಸ್ಟ್ರಿಯಲೈಸೇಷನ್ ಆಯ್ತು, ಪ್ರೋಗ್ರೆಸ್ ಆಯ್ತು, ಅದೇ ಜಾತಿ ಕಡಿಮೆ ಆಯ್ತು. ಇವತ್ತು ಬಹಳ ಮುಖ್ಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ, ಅದರಲ್ಲೂ ಪಾಲಿಟಿಕ್ಸ್ ನಲ್ಲಿ ಜಾತಿ ಬೇಕು. ಎಲೆಕ್ಷನ್ ನಲ್ಲಿ ಇವತ್ತು ಜಾತಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ನಾವು ಒಂದು ಸಣ್ಣದಾದಂತಹ ಉತ್ತರ ಕೊಡೋದ್ರ ಮುಖಾಂತರ ಇದು ಪರಿಹಾರ ಆಗೋದು. ಇದಕ್ಕೆ ಅನೇಕ ರೀತಿಯಲ್ಲಿ ನಾವು ಕೃಷಿ ಮಾಡ್ತೀವಿ. ಕೆಲವು ಕ್ಷೇತ್ರಗಳಲ್ಲಿ ಜಾತಿ ಹೋಗಿದೆ. ಈಗ ಉದಾಹರಣೆ ನೋಡಿ, ಒಂದೇ ಬಸ್ನಲ್ಲಿ ಒಂದು 100 ವರ್ಷಗಳ ಹಿಂದೆ ಎಲ್ಲ ಜಾತಿ ಜನ ಪ್ರಯಾಣ ಮಾಡ್ತಿದ್ರ? ಇಲ್ಲ. ಇವತ್ತು ಮಾಡ್ತಾ ಇಲ್ಲ. ಬಸ್ ಪ್ರಯಾಣದಲ್ಲಿ ಜಾತಿ ಇದೆಯಾ? ಇಲ್ಲ. ಹೋಟೆಲ್ ನಲ್ಲಿ ಜಾತಿ ಇದೆಯಾ? ಹಾಸ್ಪಿಟಲ್ ನಲ್ಲಿ ಜಾತಿ ಇದೆಯಾ? ಚಿಲ್ಲರೆ ಅಂಗಡಿನಲ್ಲಿ ಜಾತಿ ಇದೆಯಾ? ಮಾಡಿರೋದ, ಬ್ಯಾಕ್ವರ್ಡ್ ಮಾಡಿರೋದ, ಅಪ್ಪರ್ ಕ್ಯಾಸ್ಟ್ ಮಾಡಿರೋದ ನೋಡ್ತೀರಾ ನೀವು? ಇಲ್ಲ. ಆ ಅಂಗಡಿಯವನಿಗಿಂತ ಈ ಅಂಗಡಿನ ಒಂದು 4 ಕಡೆ ಕಡಿಮೆ ಕೊಟ್ಟರೆ ನಾವು ಆ ಅಂಗಡಿಗೆ ಮುಗಿಬಿದ್ದು ಸೋಗ್ತಕ್ಕ. ಹೀಗೆ ಕೆಲವು ಕ್ಷೇತ್ರಗಳಲ್ಲಿ ಇದು ಕಡಿಮೆ ಆಗಿದೆ. ಆ ರೀತಿ ಮನೋಭಾವನ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ಕಾನ್ಶಿಯಸ್ ಆಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ಅದನ್ನೆಲ್ಲ, ನಾನು ಅದಕ್ಕೆ ಹೇಳಿದ್ದು, ಸಂವಿಧಾನ ಒಂದಷ್ಟು ಅನುಷ್ಠಾನ ಆಗಿದೆ. ಆದ್ರೆ ಪೂರ್ತಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಆದ್ರೆ ನನಗೆ ವಿಶ್ವಾಸ ಇದೆ ಈ ಜಾತಿ ವ್ಯವಸ್ಥೆಯಿಂದ ನಾವೆಲ್ಲರೂ ಹೊರಗಡೆ 71 ಮೆಂಬರ್ಸ್ ನೋಡ್ತಾ ಇದ್ದಾರೆ. ನನ್ನ ಹೆಸರು ಭವ್ಯ, ವೇಲ್ಗಲ್ ಕಾಲೇಜಿಂದ ಬಂದಿದ್ದೀನಿ. ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆಗಳಿರುವ ವ್ಯತ್ಯಾಸವೇನು? ಸಂವಿಧಾನ ತಿದ್ದುಪಡಿ ಮಾಡಬೇಕಾದರೆ ವಹಿಸಬೇಕಾದ ಎಚ್ಚರಗಳೇನು? ಬಹಳ ಒಳ್ಳೆಯ ಪ್ರಶ್ನೆ. ಓಕೆ, ಭಾರತದ ಸಂವಿಧಾನದ ಅನುಚ್ಛೇದ 368 ಅಂತ ಒಂದಿದೆ, ಆರ್ಟಿಕಲ್ 368 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಪಾರ್ಲಿಮೆಂಟ್ನವರು ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಅಧಿಕಾರನ ಉಪಯೋಗ ಮಾಡಿ
ಸಂವಿಧಾನದಲ್ಲಿ ಏನನ್ನು ಬೇಕಾದರೂ ತಿದ್ದುಪಡಿ ಮಾಡಬಹುದಾ ಅನ್ನೋ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ 1973ರಲ್ಲಿ ಒಂದು ಪ್ರಕರಣದಲ್ಲಿ ಬಂತು. ಆ ಪ್ರಕರಣದ ಹೆಸರು ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ವರ್ಸಸ್ ಸ್ಟೇಟ್ ಆಫ್ ಕೇರಳ. ಆಗ ಭಾರತ ಸರ್ವೋಚ್ಚ ನ್ಯಾಯಾಲಯದವರು ಅದು 990 ಪೇಜ್ ಇದೆ ಅನ್ನೋದು, ಪ್ರಿಂಟೆಡ್ ಪೇಜಸ್, 990 ಪ್ರಿಂಟೆಡ್ ಪೇಜಸ್ ಜಡ್ಜ್ಮೆಂಟ್ ಅದು. ಆ ತೀರ್ಪಲ್ಲಿ ಪ್ಯಾರಾ 666ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರಶ್ನೆಗಳನ್ನು ಹಾಕೊಂಡು ತಿದ್ದುಪಡಿ ಮಾಡುವಂತ ಅಧಿಕಾರ ಪಾರ್ಲಿಮೆಂಟ್ಗಿದೆ. ಆ ಅಧಿಕಾರನ ಬಳಕೆ ಮಾಡಿ ಪಾರ್ಲಿಮೆಂಟ್ನವರು ಏನಾದರೂ ತಿದ್ದುಪಡಿ ಮಾಡಬಹುದಾ? ಭಾರತ ದೇಶನ ಇನ್ನೊಬ್ಬರಿಗೆ ಮಾರುವಂತ ತಿದ್ದುಪಡಿ ಮಾಡಬಹುದಾ? ಭಾರತ ದೇಶನ ಇನ್ನೊಬ್ಬರಿಗೆ ಭೋಗ್ಯ ಇಡುವಂತ ತಿದ್ದುಪಡಿ ಮಾಡಬಹುದಾ? ಭಾರತ ದೇಶನ ಜಾತ್ಯತೀತ ರಾಷ್ಟ್ರವನ್ನ ಕಿತ್ತಾಕಿ ಒಂದು ಧಾರ್ಮಿಕ ರಾಷ್ಟ್ರವನ್ನಾಗಿ ಮಾಡಬಹುದಾ? ಪ್ರಜಾಪ್ರಭುತ್ವವನ್ನ ಕಿತ್ತಾಕಿ ಒಂದು ಡಿಕ್ಟೇಟರ್ಶಿಪ್ ತರಬಹುದಾ? ಸಾಮಾಜಿಕ ನ್ಯಾಯನ ಕಿತ್ತಾಕಿ ಇಲ್ಲಿ ಮೆರಿಟೋರಿಯಸ್ ಸೊಸೈಟಿ ಅಂತ ತರಬಹುದಾ? ನಮಗೆ ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಕಿತ್ತಾಕಬಹುದಾ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಮಹಿಳೆಯರಿಗೆ ನೀಡಿರ್ತಕ್ಕಂಥ ರಕ್ಷಣೆಯನ್ನ ಕಿತ್ತಾಕಬಹುದಾ ಅಂತ ಪ್ರಶ್ನೆ ಹಾಕೊಂಡು, ಅಷ್ಟಾಕೆ ನಾವು ಈ ಅಧಿಕಾರನ ಬಳಸಿ ಈ ವರ್ಷ ಜನ ನಮ್ಗೆ ವೋಟ್ ಹಾಕಿದ್ದಾರೆ, 5 ವರ್ಷ ಅಲ್ಲಿ ಅಂತ ಈಗ ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ, ನಾವು ಸಾಯೋವರೆಗೂ ಪಾರ್ಲಿಮೆಂಟ್ ಮೆಂಬರ್ಸ್ ಆಗಿ ಇರಬಹುದಾ ಅಂತ ತಿದ್ದುಪಡಿ ಮಾಡ್ಕೋಬಹುದಾ? ಆಗ ಅವ್ರು ಹೇಳ್ತಾರೆ, ಯು ಹ್ಯಾವ್ ಗಾಟ್ ದಿ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ಯು ಹ್ಯಾವ್ ನೋ ಪವರ್ ಟು ಅಮೆಂಡ್ ದಿ ಬೇಸಿಕ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮೂಲ ತತ್ವಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂತ ನಾವು ಇಟ್ಟಿರೋದು, ನಾಳೆ ದಿವಸ ನಿಮ್ಮ ಅಧಿಕಾರನ ಉಪಯೋಗಿ ಕಿತ್ತಾಕೋಬೇಕಲ್ಲ, ಜಾತ್ಯತೀತನ ಕಿತ್ತಾಕೋದಕ್ಕಲ್ಲ, ಸಾಮಾಜಿಕ ನ್ಯಾಯನ ಕಿತ್ತಾಕೋದಕ್ಕಲ್ಲ, ಮೂಲಭೂತ ಹಕ್ಕುಗಳನ್ನ ಕಿತ್ತಾಕೋದಲ್ಲ, ಭಾರತದ ಸಾರ್ವಭೌಮತ್ವವನ್ನ ಕಿತ್ತಾಕೋದಲ್ಲ. ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲದಕ್ಕಿಂತ ಅತಿ ಶ್ರೇಷ್ಠವಾದಂತಹದ್ದು ಸಂವಿಧಾನ ಇಲ್ಲ. ನೀವು ಸಂವಿಧಾನನ ಬದಲಾಯಿಸೋಂಗಿಲ್ಲ, ಮೂಲ ತತ್ವಗಳನ್ನು ಕಿತ್ತಾಕೋಂಗಿಲ್ಲ, ಅಲ್ಪ ಸ್ವಲ್ಪ ಬದಲಾವಣೆ ಬೇಕಾದ್ರೆ ಅಲ್ಲಿ ಇಲ್ಲಿ ಮಾಡ್ತಾರೆ. ಹಾಗಾಗಿ ಬದಲಾವಣೆ ಬೇರೆ, ತಿದ್ದುಪಡಿ. ನಾನು ಆ ಪುಸ್ತಕದಲ್ಲಿ ಅದನ್ನು ಚಾಕ್ರೆ ಮಾಡಿದ್ದೀನಿ, ನೋಡ್ತಾ ಇದ್ದೀನಿ. ನನ್ನ ಹೆಸರು ಪವಿತ್ರ, ವೇಮಗಲ್ ಕಾಲೇಜು. ಭಾರತದ ಎಲ್ಲಾ ಪ್ರಜೆಗಳಿಗೆ ಸಂವಿಧಾನ ಸಮಾನತೆ ಆದರೆ ಕಾಶ್ಮೀರಕ್ಕೆ 71ರ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಏಕೆ? ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾನು ಕಾಲೇಜುಗಳಿಗೆ ಹೋದಾಗ ಈ ಪ್ರಶ್ನೆ, ಸ್ನೇಹಿತರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ. ನಾನು ಒಂದ್ ಕಡೆ ಬರೆದಿದ್ದೆ, ಇಂಡಿಯಾ ಗಾಟ್ ಎ ಫ್ರಾಕ್ಚರ್ಡ್ ಇಂಡಿಪೆಂಡೆನ್ಸ್. ಪಾಕಿಸ್ತಾನ ಬೇರೆ ಆಗೋಯ್ತು, ಭಾರತ ಬೇರೆ ಆಗೋಯ್ತು. ಅಂತ ಸ್ವಾತಂತ್ರ್ಯ ನಮಗೆ ಬಂದ. ಆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬಂದ. ಭಾರತದಲ್ಲಿರ್ತಕ್ಕಂಥ ಕೆಲವು ಮುಸ್ಲಿಮರು ಪಾಕಿಸ್ತಾನಕ್ಕೆ ಬಂದರು. ಆ ಸಂಘರ್ಷದಲ್ಲಿ 10 ಲಕ್ಷ ಜನ ಸತ್ತು. ಭಾರತಕ್ಕೆ ಸ್ವತಂತ್ರ ಬರೆದ ಭೂಪ್ರದೇಶದಲ್ಲಿ 600 ಜನ ರಾಜ ಮಹಾರಾಜರು. ಇವರಲ್ಲಿ ಬಹುಪಾಲು ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಇಷ್ಟಪಟ್ಟಿದ್ರು. ಯಾರು ಸಿಕ್ಕಾಕೊಳ್ತಾರ ಅವ್ರನ್ನೆಲ್ಲ. ಅಂತ ಒಂದು ರಾಜ್ಯ ಯಾವುದು ಅಂತಂದ್ರೆ ಕಾಶ್ಮೀರ. ಕಾಶ್ಮೀರದಲ್ಲಿ ಹರಿ ಸಿಂಗ್ ಅಂತಕ್ಕಂಥ ಒಬ್ಬ ಹಿಂದೂ ರಾಜ ಇದೆ. ಅಲ್ಲಿ 100ಕ್ಕೆ 98% ಮುಸಲ್ಮಾನ್ ಇರ್ತಕ್ಕಂಥ ರಾಜ್ಯ. ಆಗ ಈ ಹರಿ ಸಿಂಗ್ ಕೂಡ ಭಾರತಕ್ಕೆ ಒಕ್ಕೂಟಕ್ಕೆ ಬರಬೇಕು ಅಂತ ಇಷ್ಟಪಟ್ಟಿದ್ರು. ಆ ಸಂದರ್ಭನ ಕಾಶ್ಮೀರದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಪಾಕಿಸ್ತಾನದವರು ಕಾಶ್ಮೀರ ಮೇಲೆ ಆಕ್ರಮಣ ಮಾಡಿ ಅದನ್ನು ಕಬಳಿಸೋಕೆ ಪ್ರಯತ್ನ ಪಟ್ಟರು. ಆಕ್ರಮಿತ ಕಾಶ್ಮೀರ. ಒಂದು ಕಡೆ ಪಾಕಿಸ್ತಾನದವರು ಕಾಶ್ಮೀರನ ಕಬಳಿಸಬೇಕು ಅಂತ ಯುದ್ಧ, ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೂ ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೂ ಒಂದು ಘರ್ಷಣೆ. ಭಾರತ ಸರ್ಕಾರ ಒಂದು ಕಡೆ, ಈ ರೀತಿ ರಾಜ ಮಹಾರಾಜಗಳು ಒಂದು ಕಡೆ. ಇಂತಹ ಒಂದು ಸಂದರ್ಭದಲ್ಲಿ ಹರಿ ಸಿಂಗ್ ಅವರು ಕಾಶ್ಮೀರ
ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಭಾರತದ ಸರ್ಕಾರದ ಸೈನ್ಯದ ಸಹಾಯನ ಕೇಳಿ. ಆ ಸಮಯದಲ್ಲಿ ಭಾರತ ಸರ್ಕಾರ ನೀವು ನಮ್ಮ ಒಕ್ಕೂಟಕ್ಕೆ ಸೇರೋದಾದ್ರೆ ನಮ್ಮ ಸಹಾಯನ ನೀವು ನೀಡ್ತೀವಿ ಅಂತೇಳಿ ಆ ಹರಿ ಸಿಂಗ್ಗೂ ಭಾರತ ಸರ್ಕಾರಕ್ಕೂ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದ ಪರಿಣಾಮವಾಗಿ ಕಾಶ್ಮೀರಕ್ಕೆ ಕೆಲವು ರಿಯಾಯಿತಿಗಳನ್ನು ನಾವು ಕೊಡಬೇಕಾಗಿತ್ತು. ಆ ರೀತಿ ರಿಯಾಯಿತಿಗಳು ಒಂದು ತಾತ್ಕಾಲಿಕವಾಗಿ ಕೊಡಬೇಕು ಅಂತ ಆ ಅಗ್ರಿಮೆಂಟ್ ನಲ್ಲಿ. ಹಾಗಾಗಿ ನೀನು ಹೇಳಿದ್ದು ಸರಿ, ಒಂದು ವಿಶೇಷ ಸ್ಥಾನಮಾನವನ್ನ ನಾವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ ನಮ್ಮ ಸಂವಿಧಾನದಲ್ಲಿ ನೀಡಿ, ಆದ್ರೆ ಇದು ಟೆಂಪರರಿ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು. ದುರಾದೃಷ್ಟವಶ 1950ರಿಂದ ಇಲ್ಲಿಯವರೆಗೆ ನಮ್ಮ ಸರ್ಕಾರಗಳು ಕಾಶ್ಮೀರದಲ್ಲಿ ರಾಜಕೀಯವಾಗಿ ಪರಿಹಾರನ ಕಂಡುಕೋಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ವಿಫಲ ಆಗಿದೆ. ಹಾಗಾಗಿ ಪಾಕಿಸ್ತಾನಿ ಹಾಗೂ ಬೇರೆ ದೇಶದ ಭಯೋತ್ಪಾದಕ ಶಕ್ತಿಗಳು ಇವತ್ತು ಅಲ್ಲಿ ತಾಂಡವಾಡ್ತಾ ಇವೆ. ನಾನೊಂದು 4 ವರ್ಷಗಳ ಹಿಂದೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಜನರು ಭೀಕರವಾದಂತಹ ಬಡತನನ್ನ ಎದುರಿಸ್ತಾ ಇದ್ದಾರೆ. ಅನೇಕ ಜನರಿಗೆ ಶಿಕ್ಷಣ ಇಲ್ಲ, ಅನೇಕ ಜನರಿಗೆ ಉದ್ಯೋಗ ಇಲ್ಲ, ಟೂರಿಸಂ ಕಡಿಮೆ ಆಗೋಗಿದೆ, ಕೃಷಿ ಭೂಮಿ ಕಡಿಮೆಯಾಗಿದೆ. ಈ ರೀತಿ ಅನೇಕ ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಹಾಗಾಗಿ ಆ ಆರ್ಥಿಕವಾಗಿ ಆ ಜನರಿಗೆ ಸಹಾಯ ಮಾಡಿ ಅವರ ವಿಶ್ವಾಸನ ಗಳಿಸಿ ರಾಜಕೀಯ ಒಕ್ಕೂಟದಲ್ಲಿ, ಭಾರತದ ಒಕ್ಕೂಟದಲ್ಲಿ ಒಂದಾಗಿಸುವಂತಹ ಪ್ರಯತ್ನದಲ್ಲಿ ನಾವು ಸೋತಿದ್ದೀವಿ ಮಗು. ನಮ್ಮ ಸರ್ಕಾರಗಳು ಪ್ರಯತ್ನ ಮಾಡಿದ್ದೇನು ಅಂತಂದ್ರೆ ಮಿಲಿಟರಿ ಮುಖಾಂತರ ಪರಿಹಾರ, ಪೊಲೀಸ್ ಮುಖಾಂತರ ಪರಿಹಾರ, ಗನ್ ಬುಲೆಟ್ ಮುಖಾಂತರ ಪರಿಹಾರ ಕಂಡುಕೊಡೋಕೆ ಪ್ರಯತ್ನ ಮಾಡಿದ್ರೆ ಅವರ ಹೃದಯನ ಗೆಲ್ಲೋದ್ರಲ್ಲಿ ನಾವು ಹಾಗಾಗಿ ನಾನು ಭಾರತ ಸರ್ಕಾರದಲ್ಲಿ ಭಾರತ ಜನರಲ್ಲಿ ಮನವಿ ಮಾಡೋದೇನಂತಂದ್ರೆ ಕಾಶ್ಮೀರಕ್ಕೆ ಒಂದು ರಾಜಕೀಯ ಪರಿಹಾರವನ್ನು ಕಂಡುಕೊಂಡಿದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ಆರ್ಟಿಕಲ್ 377 ನಮ್ಮ ಸಂವಿಧಾನದಿಂದ ತಾನಾಗಿ ಕಾಣುವುದು, ಅಲ್ಲಿಯವರೆಗೂ ಅದು ಇರಬೇಕಾಗುತ್ತೆ. ಸರ್, ನನ್ನ ಹೆಸರು ಪ್ರಶಾಂತ್ ಅಂತ, BA ಸ್ಟೂಡೆಂಟು. ಸರ್, ನಂದು ಡೌಟ್ ಬಂದು ಪಾರ್ಟ್ 4 ಆಫ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ 51A ಆರ್ಟಿಕಲ್ ಏನು ಹೇಳುತ್ತಂದ್ರೆ ವಿ ಶುಡ್ ಅಬೇಟ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಅಂತಮ್ ಅಂತಿದೆ ಸರ್. ಇದರಲ್ಲಿ ನ್ಯಾಷನಲ್ ಅಂತಮ್ಗೆ ಮತ್ತೆ ನ್ಯಾಷನಲ್ ಫ್ಲಾಗ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಕಾನೂನು ಇದ್ದಾವೆ. ಆದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡೋಕ್ಕೆ ಯಾವುದೇ ಕಾನೂನು ಇಲ್ಲ. ಇದೇ ನೋಡಿ, ಮೊನ್ನೆ ಎಕ್ಸಾಂಪಲ್ ನೋಡಿದ್ರೆ ಮೊನ್ನೆ ಡೆಲ್ಲಿ ಜಂತರ್ ಮಂತರಲ್ಲಿ ಪುಸ್ತಕವನ್ನ ಸುಟ್ಟಿದ್ದಾರೆ ಸರ್. ಇದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ ಇದೊಂದು ಯಾವುದೋ ಕಾನೂನು ಇಲ್ಲ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಲಿ ನಮ್ಮ ಸರ್ಕಾರ ಆಗಲಿ ಯಾವುದೇ ಒಂದು ಕಾನೂನು ತರ್ತಾ ಇಲ್ಲ. ಇದೊಂದು ಪ್ರಶ್ನೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮದು 8ನೇ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತಂದ್ರೆ ನಾವು ನಮ್ಮ ದೇಶದ ಪರಿಸರ ಮತ್ತು ಅರಣ್ಯವನ್ನು ರಕ್ಷಿಸಬೇಕು ಅಂತಿದೆ ಸರ್. ಆದರೆ ಸರ್ಕಾರನೇ ನಮ್ಮ ದೇಶದಲ್ಲಿ ಎಲ್ಲ ಅರಣ್ಯಗಳನ್ನ ಕಡಿತಾ ಇದ್ದಾರೆ, ಅಲ್ಲಿ ಕಡಿದು ಎಲ್ಲ ಇಂಡಸ್ಟ್ರಿಯಲೈಸೇಷನ್ ಮಾಡಿದೆ ಸರ್. ಇದಕ್ಕೆ ಸರ್ಕಾರ ಏನಂದ್ರೆ ಬೇರೆ ಇದು ಹೊಲ ಬೇರೆ ಆಗಿದೆ ಸರ್. ಇದಕ್ಕೆ ಸುಪ್ರೀಂ ಕೋರ್ಟ್ ಯಾವುದು ಪ್ರಶ್ನೆ ಮಾಡ್ತಾ ಇದೆ. ಈ ಎರಡೂ ಪ್ರಶ್ನೆಗಳು ಬಹಳ ಮುಖ್ಯ. ಐ ಅಪ್ರಿಷಿಯೇಟ್. ಮೊದಲನೇ ಪ್ರಶ್ನೆ ಏನಂತಂದ್ರೆ, ನ್ಯಾಷನಲ್ ಆಂಥಮ್ ಅನ್ನ, ನ್ಯಾಷನಲ್ ಫ್ಲಾಗ್ ಅನ್ನ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಗೌರವಿಸಬೇಕು, ರಕ್ಷಿಸಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಮೂಲಭೂತ ಕರ್ತವ್ಯಗಳಲ್ಲಿ ಸೇರ್ಪಡೆ. ಆದರೆ ನ್ಯಾಷನಲ್ ಫ್ಲಾಗ್ ಅನ್ನ ರಕ್ಷಣೆ ಮಾಡುವಂತ, ನ್ಯಾಷನಲ್ ಆಂಥಮ್ ಅನ್ನ ರಕ್ಷಣೆ ಮಾಡ್ತಕ್ಕಂಥ ಕಾನೂನುಗಳಿವೆ. ಆದರೆ ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಇಲ್ಲ. ಸ್ನೇಹಿತರೆ, 1950ರಿಂದ ಇಲ್ಲಿಯವರೆಗೆ ಈ ದೇಶದ ಜನ ಸಂವಿಧಾನ ಸುಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ದುರಂತ. ಆ ಸ್ನೇಹಿತರಿಗೆ ನಾನು ಇಷ್ಟೇ ಹೇಳೋದು, ಆ ಸಂವಿಧಾನ ಓದಿ ಅರ್ಥ ಮಾಡ್ಕೊಡ್ರಿ, ಆಮೇಲೆ ಏನಾದರೂ ಒಂದು ತೀರ್ಮಾನ. ನೀವೊಂದು ಒಂದು ವೇಳೆ ಅರ್ಥ ಮಾಡಿಕೊಂಡು ಸಂವಿಧಾನದಲ್ಲಿ ಕೆಲವು ಅಂಶಗಳು ಸರಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಂದ್ರು ಸುಡ್ಬೋದಮ್ಮ. ನನಗೂ ಕೂಡ ಭಗವದ್ಗೀತೆಯನ್ನು ಓದಿದ್ದೀನಿ, ಕುರಾನ್ ಓದಿದ್ದೀನಿ, ಬೈಬಲ್ ಓದಿದ್ದೀನಿ. ಅದರಲ್ಲಿರ್ತಕ್ಕಂಥ ಕೆಲವು ವಿಚಾರಗಳು ನನ್ನ ಮಾನಸಿಕವಾಗಿ ನಾನು ಒಪ್ಪಿಲ್ಲ. ಅಂದು ಮಾತ್ರಕ್ಕೆ ಅಂತ ಗ್ರಂಥಗಳನ್ನ ನಾನು ಸುಡಬೇಕು ಅಂತ ನಾನು ಕನಸಿನಲ್ಲೂ ಯೋಚನೆ ಮಾಡಿ.
ಭಾರತದ ಸಂವಿಧಾನ ಸುಡುವಂತ ಏನು ಪ್ರಯತ್ನ ಇದೆ ಅದು ಅನಾಗರಿಕದ ಪ್ರವೃತ್ತಿಯ ಪರಮಾವಧಿ. ಒಂದು ಸಾಂಸ್ಕೃತಿಕ ಬದುಕಿನ ಭಾಗ ಆಗೋದಿಲ್ಲ, ಅಸಂಸ್ಕೃತರು ಅಂತ ಕೆಲಸನ ಮಾಡತಕ್ಕಂಥ. ಹಾಗಾಗಿ ಅದು ಅವಶ್ಯಕತೆ ಬಿದ್ದಲ್ಲಿ ಕಾನೂನಿನಲ್ಲಿ ಎಡವಿದ್ರೆ ನೀನು ವಾದನ ನಾನು ಹೋಗ್ತೀನಿ, ಭಾರತ ಸರ್ಕಾರ ಒಂದು ಕಾನೂನು ತರಲಿ, ಆ ಮುಖಾಂತರ ಅಂತ ಅವನ್ನ ಶಿಕ್ಷಿಸಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮನ್ನು ಕೇಳೋದಿಷ್ಟೆ, ಇಂಥ ಮೂರ್ಖರು 100 ಕಾನ್ಸ್ಟಿಟ್ಯೂಷನ್ಗಳನ್ನು ತಗೊಂಡೋಗಿ 100 ಸಿಟೀಸ್ ನಲ್ಲಿ ಸುಡಬಹುದು. ಆದ್ರೆ ನೀವು ಒಬ್ಬೊಬ್ಬರು ವಿದ್ಯಾರ್ಥಿ ಯುವಜನರು ಇಲ್ಲಿ ಏನ್ ಸೇರಿದ್ದೀರಾ, ಒಂದೊಂದು ಕಾನ್ಸ್ಟಿಟ್ಯೂಷನ್ ಕನ್ವರ್ಟ್ ಆಗಲಿ. ನೋಡೋಣ, ನಮ್ಮನ್ನೆಲ್ಲ ಸುಟ್ಟು ಈ ದೇಶನ ಅವ್ರು ಕಟ್ತಾರೆ ನೋಡೋಣ. 130 ಕೋಟಿ ಜನ, 130 ಕೋಟಿ ಕಾನ್ಸ್ಟಿಟ್ಯೂಷನ್ಗಳಾದ್ರೆ ಅವ್ರು ಎಷ್ಟು ಕಾನ್ಸ್ಟಿಟ್ಯೂಷನ್ ಸುತ್ತರೆ ಏನು? ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸಂವಿಧಾನನ, ನನ್ನ ತಲೆಯಲ್ಲಿರ್ತಕ್ಕಂಥ ಸಂವಿಧಾನನ ಅವ್ರು ಸುಡ್ಲಿಕ್ಕೆ ಸಾಧ್ಯನಾ? ನೀವಾಗಿ I request each one of you to become Indian Constitution. Let us see how many they will come. ಎರಡನೇ ಪ್ರಶ್ನೆ, ಸರ್ಕಾರವೇ ಪರಿಸರವನ್ನು ರಕ್ಷಿಸಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಸತ್ಯ. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸಂದರ್ಭ ಸಿಕ್ಕಾಗಲೆಲ್ಲ ಸರ್ಕಾರದ ಮೇಲೆ ಚಾಟಿ ಬೀಚಿ. ಅದು ಸಾಕು. ಅಭಿವೃದ್ಧಿ ಬೇಡ ಅಂತ ನಾನು ಹೇಳೋದು, ಅಭಿವೃದ್ಧಿ ಬೇಕು. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಎನ್ವೈರನ್ಮೆಂಟ್ ಅನ್ನು ಹಾಳು ಮಾಡ್ತಕ್ಕಂಥದ್ದು, ಫಾರೆಸ್ಟ್ ಅನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ನಮ್ಮ ಹಳ್ಳಿ ಬದುಕೆ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು ಈ ಪಾರ್ಲಿಮೆಂಟ್, ಈ ಸರ್ಕಾರ. ನಮ್ಮ ಅಜ್ಜಿ ಹೇಳೋರು, ಅಜ್ಜಿ ಮರ ಹಳೆದಾಗ ಹೋಗಿದೆ ಹೊಡೆದಾಕೊಂಡ್ರೆ ಫಸ್ಟ್ 10 ಮರ ನಾಟಿ ಮಾಡು, ಆಮೇಲೆ ಇನ್ನೊಂದು ಮರ ಹೊಡಿ. ನೋಡಿ, ನಮ್ಮ ಅಜ್ಜಿ ಕಾನ್ಸೆಪ್ಟ್ ನೋಡಿ, 10 ಮರ ನಾಟಿ ಮಾಡು, ಆಮೇಲೆ 1 ಮರ ಕಡಿ. ಇವತ್ತು ಸರ್ಕಾರಗಳು ನಾಟಿ ಮಾಡೋ ಕೆಲಸಕ್ಕೆ ಹೋಗದೇನೆ ಮರ ಕಡಿಯೋ ಕೆಲಸ. ಅಭಿವೃದ್ಧಿಯ ದೃಷ್ಟಿಯಿಂದ, ಒಂದು ರಸ್ತೆ ಮಾಡೋ ದೃಷ್ಟಿಯಿಂದ, ಒಂದು ಕೈಗಾರಿಕೆ ಮಾಡೋ ದೃಷ್ಟಿಯಿಂದ, ಒಂದು ಸಾರ್ವಜನಿಕ ಉದ್ಯೋಗ ಕೊಡ್ತೀವಿ ಅಂತ ಆದ್ರೆ ನೀವು ಒಂದು ಮರ ಕಡೀರಿ, ನಾನು ಬೇಡ ಅಲ್ಲ. ಆದ್ರೆ ಒಂದು ಮರ ಕಡಿದ್ರೆ 100 ಮರನು ಬಿತ್ತಿ ಬೆಳೆಸಿ ಆ ಕೆಲಸ ಮಾಡಿದ್ರೆ ನಾವು ಎನ್ವೈರನ್ಮೆಂಟ್ ಅನ್ನು ಕಾಪಾಡ್ತೀವಿ. ಆ ದಿಕ್ಕಿನಲ್ಲಿ ಸರ್ಕಾರಗಳು ಚಿಂತನೆ ಮಾಡಲಿ ಅಂತ ನೀನು ನಾನು ಆಸೆ. ಕೇಳಾಗೆ ಹೇಳು, ಜೋರಾಗಿ ನನ್ನ ಹೆಸರು ಜಿಯಾವಲ್ಲ ಅಂತ. ನನ್ನ ಒಂದು 3 ಪ್ರಶ್ನೆಗಳಿವೆ. ಮೀಸಲಾತಿ ಯಾವ ಅಂಶಗಳ ಆಧಾರದ ಮೇಲೆ ನಿಗದಿಯಾಗಿದೆ ಹಾಗೂ ಸಂವಿಧಾನ ಅಡಿಯಲ್ಲಿ ಎಲ್ಲ ಧರ್ಮಗಳು ಸಮನಾದರೆ ದೇಶದಲ್ಲಿ ಕೋಮುವಾದವನ್ನು ಆಳುತ್ತಿರುವ ಸರ್ಕಾರಗಳೇ ಪ್ರೋತ್ಸಾಹಿಸುವುದು ಎಷ್ಟು ಸರಿ? ಇನ್ನೊಂದು ಕ್ವಶನ್ನು, ಇವತ್ತು ನಾವು ಆಳುತ್ತಿರುವ ಸರ್ಕಾರಗಳು ಏನಾದರೂ ಧ್ವನಿ ಎತ್ತಿದರೆ ನಮಗೆ ದೇಶದ್ರೋಹಿ ಪಟ್ಟ ಕಟ್ಟುವುದು ಹಾಗೂ ಇವತ್ತು ನಮ್ಮ ಖಾಸಗಿತನದ ಹಕ್ಕುಗಳು ಕಸಿತಾ ಇರೋದು ಎಷ್ಟು ಸರಿ? ಯಾವ ಏನು ತಿನ್ನಬೇಕು, ಯಾವ ತೊಡಬೇಕು ಅಂತ ಸರ್ಕಾರಗಳು ಇವತ್ತು ನಿರ್ಧರಿಸುವುದು ಎಷ್ಟು ಸರಿ ಅಂತ ನಾನು ನಿಮಗೆ ವಿವರಣೆ ನೀಡಲು ಬಯಸ್ತೀನಿ ಸರ್. ನೋಡು, ಒಂದು ಜಡ್ಜ್ ಹೇಳಿದ ಮೇಲೆ ಅದನ್ನು ಫಾಲೋ ಮಾಡಬೇಕು. ಅದೇ ನಾನು 1 man 1 question ಅಂತ ಹೇಳಿದೆ, ಇಷ್ಟಾದ್ರೂ ನೀನು ಬಿಡ್ಲಿಲ್ಲ. ನಾನು ನಿನ್ನ ಕಂಟೆಂಟ್ ಆಫ್ ಕೋರ್ಟ್ಗೆ ಯಾಕೆ ಜೈಲಿಗೆ ಕಳಿಸ್ಬಾರ್ದು? ಇಲ್ಲಿ 3 ಪ್ರಶ್ನೆ. 1ನೇ ಪ್ರಶ್ನೆ ರಿಸರ್ವೇಶನ್. ಸ್ನೇಹಿತರೆ, ನಾಗಾನಂದ್ ಅವರು ಕೂಡ ಬೆಳಗ್ಗೆ ನಾನು ಅದನ್ನೇ ಕೇಳಬೇಕಂತಿದ್ದೆ. ಇವತ್ತು ದೇಶದಾದ್ಯಂತ ಈ ಪ್ರಶ್ನೆ ಜಲವಂತವಾಗಿರ್ತಕ್ಕಂಥ ಪ್ರಶ್ನೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಭಾವಿಸಬೇಕಾಗಿದೆ. ಈಗ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಅನ್ನು ತಗೊಳ್ಳಿ. ದೇಶದ ಒಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ನಲ್ಲಿ 100ಕ್ಕೆ 90 ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೈವೇಟ್ ಸೆಕ್ಟಾರ್ ನಲ್ಲಿ ಇರೋದು. ಅಲ್ಲಿ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಉಳಿದ 10% ಸರ್ಕಾರಿ ಕ್ಷೇತ್ರ ಪಬ್ಲಿಕ್ ಸೆಕ್ಟಾರ್ ನಲ್ಲಿ ಅಲ್ಲಿ ಮೀಸಲಾತಿ ಅಪ್ಲೈ ಆಗುತ್ತೆ. ಈ 10% ನಲ್ಲಿ ಯಾವಾಗಲೂ ಕೂಡ 5% ಅಷ್ಟು
ಅಂದ್ರೆ 50% ವೇಕೆನ್ಸೀಸ್ ಫಿಲಪ್ ಆಗುವುದೇ ಇಲ್ಲ. ಹಾಗಾಗಿ ವೇಕೆನ್ಸೀಸ್ ಫಿಲಪ್ ಮಾಡತಕ್ಕಂಥ ಪ್ರಕ್ರಿಯೆ ಕಳೆದ 30 ವರ್ಷಗಳಿಂದ ಈ ದೇಶದಲ್ಲಿ ಕೇವಲ 5% ಮಾತ್ರ ನಡೀತಾ ಇದೆ. ಈ 5% ನಲ್ಲಿ ನಾವು ಮೀಸಲಾತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು 23%, SC STಗೆ 27%, OBC ಒಟ್ಟು 50%. ಇದೆಲ್ಲ ಸೇರಿಸಿದ್ರೆ ಕೂಡ 5ರಲ್ಲಿ ಅರ್ಧ ಎಷ್ಟು? 2.5%. ಈ 2.5% ಬಗ್ಗೆ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಆದ್ರೆ ರಿಸರ್ವೇಶನ್ ಈ ರೀತಿ ಪರಿಹಾರ ಆಗುವುದು. ಹಾಗಾಗಿ ನಮ್ಮ ಒಟ್ಟು ಪ್ರಯತ್ನ ಏನಿರಬೇಕು ಅಂತಂದ್ರೆ, ನಮ್ಮ ಒಟ್ಟು ಚರ್ಚೆ ಏನಿರಬೇಕು ಅಂತಂದ್ರೆ, ದೇಶದಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸೋದ್ರ ಬಗ್ಗೆ ನಾವು ಗಮನ ಕೊಡಲಿಲ್ಲ. ಇರುವಂತಹ ಅವಕಾಶಗಳನ್ನೇ ಹಂಚೋದರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆ ಹಂಚೋದು ಕೂಡ 2.5% ಬಗ್ಗೆ. ಆ 2.5% ಕೂಡ ಎಷ್ಟಿದೆ ನೋಡಿ. SC ST ಪಾಪ್ಯುಲೇಷನ್ 25% ಇದ್ದಾರೆ. OBC ಅವರು ಸೇರಿಸಿದ್ರೆ 72% ಆಗ್ತಾರೆ. ಒಟ್ಟು 72% of population in this country are enjoying 50% of reservation. 100ರಲ್ಲಿ 72 ಹೋದ್ರೆ 28% of population are enjoying non-reserved 50% posts. ಇದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. 1950ರಲ್ಲಿ ರಿಸರ್ವೇಶನ್ ಜಾರಿಗೆ ಬಂದಾಗ ಈ ದೇಶದ ರೈತರು, ನಾನು ಒಬ್ಬ ರೈತನ ಮಗ, ರೈತರು ರಿಸರ್ವೇಶನ್ ವಿರೋಧ ಮಾಡಲಿಲ್ಲ. ರಿಸರ್ವೇಶನ್ ಬೇಕು ಅಂತ ಅನ್ನಲಿಲ್ಲ. ಆಗೆಲ್ಲ ನನ್ನ ತಂದೆ ನಿಮ್ ಕಾಲೇಜ್ಗೆ ಹೋಗ್ಬೇಡ ಅಂತಾರೆ. ಯಾಕೆ ಅಂತಂದ್ರೆ, ನಾವೇ 15-20 ಜನಕ್ಕೆ ಕೆಲಸ ಕೊಡ್ಬೋದು, ನೀನೇನೋ ನಿಮ್ ಕಡೆ ಹೋಗ್ಬೋ ಗುಮಸ್ತಾ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು. ರೈತರು ಇನ್ನೂ 10-20 ಜನಕ್ಕೆ ಕೆಲಸ ಕೊಡುವಂತ ಪರಿಸ್ಥಿತಿನಲ್ಲಿ. ಆದ್ರೆ ಇವತ್ತೇನಾಗಿದೆ? ಕೃಷಿ ಬಿಕ್ಕಟ್ಟಿಗೆ ಸಿಕ್ಕಿದೆ. ರೈತರು ದಿವಾಳಿ ಆಗಿದ್ದಾರೆ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಓದಿಸೋಕ್ಕಾಗ್ತಾ ಇಲ್ಲ, ಓದಿಸಿದ ಮಕ್ಕಳಿಗೆ ಉದ್ಯೋಗವನ್ನು ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ತಕ್ಷಣ ಹೊಡೆದು ನೋಡಿ, ಅವನ ಮಗನಿಗೆ ರಿಸರ್ವೇಶನ್ ಇಂದ MBBS ಸಿಕ್ತು, ಇಂಜಿನಿಯರಿಂಗ್ ಸಿಕ್ತು, MA MSc ನಲ್ಲಿ ಸಿಕ್ತು, ಅವನ ಉದ್ಯೋಗ ಸಿಕ್ತು. ಹಂಗಾಗಿ ನನಗೂ ರಿಸರ್ವೇಶನ್ ಸಿಕ್ಕಿದ್ರೆ ಸಾಕು. ಹಾಗಾಗಿ ಗುಜರಾತ್ ನಲ್ಲಿ ಪಟ್ಟೇದಾರ್ಸ್ ರಿಸರ್ವೇಶನ್ ಬೇಕು ಅಂತ ಇದ್ದಾರೆ, ಹರಿಯಾಣದಲ್ಲಿ ಜಾಟ್ಸ್ ಕೇಳ್ತಾ ಇದ್ದಾರೆ, ರಾಜಸ್ಥಾನದಲ್ಲಿ ಗುಜ್ಜಾರ್ಸ್ ಕೇಳ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಮರಾಠಾಸ್ ಕೇಳ್ತಾ ಇದ್ದಾರೆ, ಆಂಧ್ರದಲ್ಲಿ ಕಾಪೂಸ್ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾಳೆ ನಾಡಿದ್ದು ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ. ಆದ್ರೆ ಈ ರೀತಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ನಾವು ಮೀಸಲಾತಿ ಮುಖಾಂತರ ಇರುವ ಕೆಲವೇ ಕೆಲವು ಅವಕಾಶಗಳನ್ನ ಹಂಚುತ್ತಾ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ? ಇಲ್ಲ. ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಅಂದ್ರೆ ಹೆಚ್ಚು ಶಿಕ್ಷಣ ಅವಕಾಶಗಳನ್ನ ನಾವು ಒದಗಿಸೋದ ಮುಖಾಂತರ, ಹೆಚ್ಚು ಉದ್ಯೋಗ ಅವಕಾಶಗಳನ್ನ ನಾವು ಒದಗಿಸೋದ ಮುಖಾಂತರ. ಹಾಗಾಗಿ ನಮ್ಮೆಲ್ಲರ ಚರ್ಚೆ, our entire debate should on creating more employment opportunities and more educational opportunities. ಆ ರೀತಿ ಡಿಬೇಟ್ ಮಾಡೋದ್ರ ಮುಖಾಂತರ ಒಂದು ಜನಾಭಿಪ್ರಾಯವನ್ನು ಬೆಳೆಸಿ ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರ ನೀತಿಯನ್ನು ಬದಲಾವಣೆ ಮಾಡತಕ್ಕಂಥ, ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ರೀತಿಯಲ್ಲಿ ಸರ್ಕಾರದ ನೀತಿ ಒಂದಾಗಿದೆ. ಆ ದಿಕ್ಕಿನಲ್ಲಿ ನಾವು ಚರ್ಚೆ ಮಾಡಬೇಕು. ಅಷ್ಟೇ ಅಲ್ಲ, ನಿಮ್ಗೆಲ್ಲ ಗೊತ್ತು, ರೇಷನ್ ಡಿಪೋ ಗೊತ್ತಾ? ರೇಷನ್ ಡಿಪೋನಲ್ಲಿ ಏನ್ ಸಪ್ಲೈ ಮಾಡ್ತಾರೆ? ಆಹಾರ ಧಾನ್ಯಗಳು. ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಸಕ್ಕರೆ ಕೊಡ್ತಾರೆ, ಗೋಧಿ ಕೊಡ್ತಾರೆ, ಬೇಸಿಕ್ ನೀಡ್ಸ್. ಅಲ್ಲ, ಬೆಂಕಿಪಟ್ಟಣ ಕೇಳ್ತೀರಾ ನೀವು? ಯಾಕೆ ಬೆಂಕಿಪಟ್ಟಣ ಕೇಳಲ್ಲ? ಬೆಂಕಿಪಟ್ಟಣ ಬೇಡ? ಹಾಗಾದ್ರೆ ರೇಷನ್ ಡಿಪೋ ಮುಖಾಂತರ ಕೊಡಿ ಅಂತ ಯಾಕೆ ಹೇಳಿಲ್ಲ ನೀವು? ದಿನಾಲೂ ಬೇಕು. ಕಡಿಮೆ ರೇಟ್. In competitive price, in varieties, it is abundantly available in market. ಬೇಕಾದಷ್ಟು ಬೆಂಕಿ ಪಟ್ಟಣಗಳ ಮಾರ್ಕೆಟ್ ನಲ್ಲಿವೆ, ಕಡಿಮೆ ಬೆಲೆಗೆ ಸಿಗ್ತವೆ, ಬೇರೆ ಬೇರೆ ಕಲರು ಡಿಸೈನ್ ನಲ್ಲಿ ಸಿಗ್ತಾ ಇವೆ.
ಆದ್ದರಿಂದ ನಾವು ಅಲ್ಲಿ ರೇಷನ್ ಡಿಪೋ ಮುಖಾಂತರ ಕೊಡಿ. ಸಮಾಜದಲ್ಲಿ, ದೇಶದಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಕ್ಕಿದ್ರೆ, ಒಳ್ಳೆ ಸಂಬಳ ಸಿಕ್ಕಿದ್ರೆ, ಒಳ್ಳೆ ಪ್ರಮೋಷನ್ ಸಿಕ್ಕಿದ್ರೆ ರಿಸರ್ವೇಶನ್ ಅಂತ ಸರ್ಕಾರಿ ಕೆಲಸಕ್ಕೆ ಯಾರು ಹೋಗ್ತಾರೆ? ಹಾಗಾಗಿ ನಮ್ಮ ಚರ್ಚೆ ಏನಿರಬೇಕು, ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡೋದಕ್ಕೆ ನಾವು ನಿಜ. ಒಂದು ಕಾಲದಲ್ಲಿ ಕ್ರೀಮಿ ಲೇಯರ್ ಅಂತಕ್ಕಂಥದ್ದನ್ನ ಈ ದೇಶದಲ್ಲಿ ನಾವು ನೋಡಿ 50ರಲ್ಲಿ ಇರಲಿಲ್ಲ, ಎಲ್ಲರೂ ಬಡವರೇ, ಎಲ್ಲರೂ ಹೀಗೆ. ಭಾರತದ ಸಂವಿಧಾನದಲ್ಲಿ ಅದಕ್ಕೆ ಅವರು ಹೇಳ್ತಾರೆ, ಆರ್ಥಿಕ ಹಿಂದುಳಿಕೆ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ರಿಸರ್ವೇಶನ್ ಕೊಡಿ ಅಂತ. ಅಲ್ಲಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅಂತಕ್ಕಂಥದ್ದು ಹೇಳಿಲ್ಲ. ಇವತ್ತು ನಾವು ಚರ್ಚೆ ಮಾಡಬೇಕು, ಆ ಎಕನಾಮಿಕ್ ಬ್ಯಾಕ್ವರ್ಡ್ಸ್ ಅನ್ನ ಸಂವಿಧಾನದಲ್ಲಿ ತರಬೇಕಾ ಬೇಡವಾಗತಕ್ಕಂಥದ್ದು ದೇಶದಲ್ಲಿ ಚರ್ಚೆ ನಡೆಯುತ್ತೆ. ಅದೊಂದು ಆರೋಗ್ಯಕರವಾದಂತಹ ಚರ್ಚೆ. ಆ ರೀತಿ ಚರ್ಚೆ ನಡೆದಾಗ ಅದು ಅವಶ್ಯಕತೆ ಅಂತ ಕಂಡು ಬಂದಾಗ ನಾವು ಸೇರಿಸಬೇಕಾಗುತ್ತೆ. ನನ್ನ ಹೆಸರು ನಾರಾಯಣ ಸ್ವಾಮಿ. ನಾನು PG ಸೆಂಟ್ರಲ್ಲಿ ಫಸ್ಟ್ ಇಯರ್ MSW ಓದ್ತಾ ಇದ್ದೀನಿ. ಸರ್, ನಾನು ಇದು ಕ್ವಶನ್ ಅಂತ ಕೇಳ್ತಾ ಇಲ್ಲ, ನಾನು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಸರ್. ಜಾತಿ ಪದ್ಧತಿ ಹೋಗ್ಬೇಕು, ಹೋದ್ರೆ ಅದು ನಮಗೂ ಸಂತೋಷನೇ ಅಂತ ನೀವು ಹೇಳಿದ್ರಲ್ಲ ಸರ್. ದೊಡ್ಡ ದೊಡ್ಡ ನಾಯಕರೇ ಇದೇ ಮುಖಂಡ್ರೆ ನಮಗೆ ಪ್ರತ್ಯೇಕ ಧರ್ಮ ಬೇಕು, ಪ್ರತ್ಯೇಕ ಜಾತಿ ಬೇಕು ಅಂತ ಕೇಳ್ತಾರಲ್ಲ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಪ್ಪ, ಲಾಯರ್ಗಳು ಅಭಿಪ್ರಾಯಗಳನ್ನ ಉಚಿತವಾಗಿ ಕೊಡೋದು, ಫೀಸ್ ತಗೊಂಡೇ ನಾವು ಕೊಡೋದು. If you want my opinion, I will give my opinion, but I will charge for your opinion. ಈಗ ಪ್ರಶ್ನೆ, This is example. ನೀನು ಫೀಸ್ ಕೊಟ್ಟರೆ ಒಪಿನಿಯನ್ ಹೇಳ್ತೀನಿ. ಮೇಡಮ್, ನನ್ನ ಹೆಸರು ಶಿರೀಷಾ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವಣಿಯಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನಂದ್ರೆ, ಮೂಲಭೂತ ಕರ್ತವ್ಯಗಳು ಕಡ್ಡಾಯವೇ ಅಥವಾ ಐಚ್ಛಿಕವೇ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ. ನಾನು ಆಗಲೇ ನನ್ನ ಪ್ರೆಸೆಂಟೇಷನ್ ನಲ್ಲಿ 2 ವಿಚಾರಗಳಲ್ಲಿ ಇರ್ತೇನೆ: ಜಸ್ಟಿಸಬಲ್ ರೈಟ್ಸ್, ನಾನ್ ಜಸ್ಟಿಸಬಲ್ ರೈಟ್ಸ್. ಜಸ್ಟಿಸಬಲ್ ರೈಟ್ಸ್ ಅಂದ್ರೆ ದೇ ಆರ್ ಎನ್ಫೋರ್ಸಬಲ್, ನಾನ್ ಜಸ್ಟಿಸಬಲ್ ಅಂದ್ರೆ ನಾಟ್ ಎನ್ಫೋರ್ಸಬಲ್. ಈ ಪ್ರಶ್ನೆ ನಾನು ಮುಂದೆ ಒಂದ್ಸಲ ಬಂತು, ನಾನು ನ್ಯಾಯಮೂರ್ತಿ ಆಗಿದ್ದೆ. ಈಗ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ನೀನ್ ಮಾತಾಡಲೇಬೇಕು ಅಂತ ನಾನು ಕಡ್ಡಾಯ ಮಾಡ್ಬೋದಾ? ನೀನ್ ಮಾತಾಡ್ತೀನಿ ಅಂದ್ರೆ ನಾನು ಅಡ್ಡಿಪಡಿಸೋದು, ಹೌದಾ? ನೀನ್ ಮಾತಾಡಲೇಬೇಕು ಅಂತ ಹೇಳಕ್ಕಾಗತ್ತಾ? ಇಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕೀಪ್ ಸೈಲೆಂಟ್. ನೋಡಿ ಎಷ್ಟು ಚೆನ್ನಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಮಾತೇ ಆಡಬೇಕು ಅಂತಲ್ಲ, ಮೌನವಾಗಿ ಇರಬಹುದು. ಮಾತಾಡಿದ್ರೆ ನಿನಗೆ ಬೇಕಾದಂತ ರೀತಿಯಲ್ಲೇ ಮಾತಾಡಬೇಕಾಗಿಲ್ಲ. ರೈಟ್ ಟು ಸ್ಪೀಚ್ ಇನ್ಕ್ಲೂಡ್ಸ್ ರೈಟ್ ಟು ಡಿಸೆಂಟ್. ರೈಟ್ ಟು ಸ್ಪೀಚ್ ಇನ್ಕ್ಲೂಡ್ಸ್ ರೈಟ್ ಟು ಕ್ರಿಟಿಸೈಸ್. ರೈಟ್ ಟು ಸ್ಪೀಚ್ ಇನ್ಕ್ಲೂಡ್ಸ್ ರೈಟ್ ಟು ಕ್ವಶ್ಚನ್ ಟ್ರೆಡಿಷನಲಿಸಮ್. ಹಾಗಾಗಿ ಫಂಡಮೆಂಟಲ್ ಡ್ಯೂಟೀಸ್ ಅಂತಕ್ಕಂಥದ್ದು ನೋಡಪ್ಪ, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು, ಸಮಾಜದಲ್ಲಿ ಅದನ್ನ ಪ್ರಚಾರ ಮಾಡಬೇಕು. ಫಂಡಮೆಂಟಲ್ ಡ್ಯೂಟಿ. ನೀನ್ ಮಾಡಲಿಲ್ಲ ಅಂದ್ರೆ ನೀನು ಪನಿಷ್ಮೆಂಟ್ ಕೊಡಕ್ಕಾಗತ್ತಾ? ಇಲ್ಲ. ಆದ್ರೆ ನೀನ್ ಮಾಡ್ತೀನಿ ಅಂತ ಹೊರಟಾಗ ಯಾರಾದ್ರೂ ಬಂದು ಅಡ್ಡಿ ಮಾಡಿದ್ರೆ ಆಗ ಪೊಲೀಸರ ಕೆಲಸ ಏನು? ಅವ್ರನ್ನ ಪಕ್ಕಕ್ಕೆ ತೆಗಿಬೇಕಲ್ವಾ? ಆ ರೀತಿ when you want to discharge your fundamental duty, it is also enforceable. ಹಾಗಾಗಿ fundamental duties are also in another way are enforceable. ಈಗ ಯಾವ ಒಬ್ರು ನ್ಯಾಷನಲ್ ಪಾರ್ಕ್ ಅನ್ನ ಸುಡೋಕೆ ಹೊರಡ್ತಾರೆ, ಅದನ್ನ ತಡೆ ಹಿಡಿಬೇಕು. ನೀನು ತಡೆ ಹಿಡಿಯಕ್ಕೆ ಹೋದಾಗ ನಿನ್ ಮೇಲೆ ಏನಾದರೂ ಅಟ್ಯಾಕ್ ಆದ್ರೆ ಪೊಲೀಸ್ನವ್ರು ನಿನ್ನ ರಕ್ಷಣೆ ಕೊಡ್ಬೇಕಲ್ವಾ? ಅವ್ರನ್ನ ಪನಿಷ್ ಮಾಡ್ಬೇಕಲ್ವಾ? ಅದು ಎನ್ಫೋರ್ಸಬಲ್ ಅಲ್ವಾ?
ಹಾಗಾಗಿ ಫಂಡಮೆಂಟಲ್ ಡ್ಯೂಟಿ ಕೂಡ ಇನ್ನೊಂದು ರೀತಿಯಲ್ಲಿ ಎನ್ಫೋರ್ಸ್. ಸರ್, ನನ್ನ ಹೆಸರು ಗೋಪಾಲಕೃಷ್ಣ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೋಲಾರ. ಕಾಲೇಜು ದಾಖಲಾತಿ ಶುಲ್ಕ, ಲ್ಯಾಪ್ಟಾಪ್ ವಿತರಣೆ, ಬಸ್ ಪಾಸು ಇದರಲ್ಲೆಲ್ಲರೂ ಸರ್ಕಾರವೇ ಜಾತಿ ಪದ್ಧತಿ ಅನುಸರಿಸುವುದು ಸರಿನಾ ಸರ್? ಸರಿ. ನೋಡಿ, ಯಾಕೆ ಸರಿ ಅಂತ ಇದೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಮಧ್ಯಮ ವರ್ಗದ ರೈತ ಕುಟುಂಬದಿಂದ ನಾನು ಬಂದವರು. ನಮ್ಮೂರಿನಲ್ಲೇ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. BA LLB ಓದಿದ್ದು. ನಾನು BA LLB ಓದಿದ್ದು ಬರೀ ಎಕ್ಸಾಮ್ ಫೀಸ್ ಕಟ್ಕೊಂಡು. ಅದ್ರ ಜೊತೆಗೆ ನನಗೆ BA ನಲ್ಲಿ LLB ನಲ್ಲಿ ಸ್ಕಾಲರ್ಶಿಪ್ ಸಿಗ್ತಾರೆ. ಆ ಸ್ಕಾಲರ್ಶಿಪ್ ಸಿಗದೆ ಇದ್ರೆ, ಫೀಸ್ ಕಡಿಮೆ ಇಲ್ಲದೆ ಇದ್ರೆ ನಾನು ಓದಕ್ಕೆ ನಾನು ಓದಕ್ಕಾಗದೆ ಇದ್ರೆ ಇವತ್ತು ನಿಮ್ಮ ಮುಂದೆ ಬಂದು ನಾನು ಭಾಷಣ ಮಾಡಕ್ ಬರ್ತಾ ಇದ್ದೆ. ಇದೆಲ್ಲ ಸಾಧ್ಯ ಆಗಿದ್ದು ಆವತ್ತಿನ ಸರ್ಕಾರಗಳು ನನ್ನಂತ ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಸವಲತ್ತುಗಳು, ಕನ್ಸೆಷನ್ಸ್ ಹಾಗಾಗಿ ಈ ದೇಶದಲ್ಲಿ ಆರ್ಥಿಕವಾಗಿ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ. ಈ ಆರ್ಥಿಕ ಸಾಮಾಜಿಕ ಅಸಮಾನತೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಸಮುದಾಯಗಳಿಗೆ ಅವರು ಶಿಕ್ಷಣನ ಮುಂದುವರಿಸಿ ಒಂದಷ್ಟು ಶಿಕ್ಷಣನ ಪಡೀಲಿ ಅನ್ನೋ ಕಾರಣಕ್ಕೆ ಒಂದಷ್ಟು ಅವಕಾಶಗಳನ್ನು ಕೊಡಬೇಕಾಗಿದೆ. ರೆಡಿ ಆಗ್ತಾ ಇದೆ ನಾನು. ಸರ್, ನನ್ನ ಹೆಸರು ವರುಣ್ ಕುಮಾರ್ ಅಂತ, JFDC ಬಂಗಾರಪೇಟೆ ಕಾಲೇಜಿನ ಬಂದಿದ್ದೀನಿ. ರಾಜಕಾರಣದಲ್ಲಿ ಚೋಳರು ಗ್ರಾಮ ಸಭೆಗೆ ಸ್ವತಂತ್ರವಾಗಿ ಅಧಿಕಾರ ಕೊಟ್ಟಿದೆ ಸರ್. ಅಲ್ಲಿ ಒಬ್ಬೊಬ್ಬ ಅಧಿಕಾರಿ ಒಂದೊಂದು ಸರಿನೇ ಆಳ್ವಿಕೆ ಮಾಡಬೇಕಾಗಿತ್ತು, ಮತ್ತೆ ಅವ್ನು ಚುನಾಯಿಸಬಾರ್ದಾಗಿತ್ತು, ಅವನ ಅಧಿಕಾರ ಸರ್. ಬಟ್ ಈಗ ಯಾವ ರಾಜಕೀಯ ವ್ಯಕ್ತಿ ಆಗಿದೆ ಮತ್ತೆ 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 ಅವ್ನು ಸೋದ್ರು ಪರವಾಗಿಲ್ಲ, ಗೆದ್ರು ಪರವಾಗಿಲ್ಲ, ಮತ್ತೆ ಅವನು ಚುನಾಯಿಸ್ತಾ ಇದ್ದಾನೆ ಸರ್. ಈ ಸರಿನಾ ಸರ್? ಆ ರಾಜಕಾರಣದಲ್ಲಿ ಜ್ಞಾನ ಈಗಿಲ್ವಾ ಸರ್? ಪ್ರಶ್ನೆ ನನಗೆ ಅರ್ಥ ಆಗಿದೆ. ಹೇಳ, ಇನ್ನೊಂದ್ಸಲ ಹೇಳಪ್ಪ, ಸ್ಪಷ್ಟವಾಗಿ ಕೇಳಪ್ಪ. ಚೋಳ್ರ ಕಾಲಕ್ಕೆ ಹೋಗಿದ್ದಾನೆ. ಒಂದ್ಸಲಿ ಎಲೆಕ್ಷನ್ ನಿಂತಿದ್ದಾದ್ಮೇಲೆ ಮತ್ತೆ ಮತ್ತೆ ನಿಲ್ಲೋದು ಯಾಕೆ ಅಂತ. ಒಂದ್ಸಲಿ ಸದಸ್ಯನಾದ್ರೆ ಇನ್ನೊಂದ್ಸಲಿಗಿಲ್ಲ. ಅಲ್ಲಿ ಎದ್ದು ಹೋಗ್ತಾ ಇರುವಂತ ಸ್ಟೂಡೆಂಟ್ಸ್ ದಯಮಾಡಿ ಕುತ್ಕೊಳ್ಳಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂವಾದ ಮುಗೀತದೆ. ದಯಮಾಡಿ ಮಧ್ಯದಲ್ಲಿ ಹತ್ರ ಅಭಾಸ ಮಾಡಬೇಡಿ ಪ್ಲೀಸ್. ಕ್ವಶನ್ ಕೇಳಬೇಕಾದಂತವ್ರು ಸಿದ್ಧರಿರಿ, ಇಲ್ಲ ಬರೆದು ಕೊಡಿ. ಅಫ್ಸರ್ ಪಾಷಾ ಅಂತ, ನಾನು ಅಂತಿಮ BA ಹೆಚ್ಚು ವಿದ್ಯಾರ್ಥಿ, ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲು. ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಜನರಿಗೆ ಕೊಟ್ಟಿದೆ. ಅದೇ ರೀತಿ ನಮ್ಮ ಸಂವಿಧಾನ ಜಾತ್ಯತೀತ ಎಂಬ ಹಕ್ಕುಗಳನ್ನು ಒಳಗೊಂಡಿದೆ. ಆದರೆ ನಮ್ಮ ನಿಜ ಜೀವನದಲ್ಲಿ ಈ ಒಂದು ಹಕ್ಕುಗಳು ಜನರಿಗೆ ಸಿಗ್ತಾ ಇಲ್ಲ. ಮೂಲಭೂತ ಹಕ್ಕುಗಳು, ಜನರು ಜಾತೀಯತೆ ಮತೀಯತೆಯನ್ನ ಅನುಭವಿಸ್ತಾ ಇದ್ದಾರೆ ಪ್ರತಿದಿನ. ಇದು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಆಗಲೇ ಬೆಳಗ್ಗೆ ಹೇಳಿದೆ, ಇಂಡಿಯನ್ಸ್ ಆರ್ ಪೂರ್ ಬಿಕಾಸ್ ದೇ ಡೋಂಟ್ ನೋ ದಟ್ ದೇ ಆರ್. ಜನರಿಗೆ ಹಕ್ಕುಗಳು ತಲುಪ್ತಾ ಇಲ್ಲ ಅಂತ ಹುಡುಗನ ಪ್ರಶ್ನೆ. ಹಕ್ಕುಗಳು ಗೊತ್ತಾಗಿರ್ತಾರೆ ತಲುಪೋದು. ನಿಮ್ಗೆ ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಏನ್ ಕೊಟ್ಟಿದೆ ಅಂತ ನಿಮ್ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರ? ನಿಮ್ ಮೇಲ್ ಹೇಳ್ಕೊಟ್ಟಿದ್ದಾರ? ನೀನ್ ಸಂವಿಧಾನ ಓದಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ? ಫಸ್ಟ್ ನೀನ್ ತಿಳ್ಕೊ ನಿನ್ನ ಹಕ್ಕುಗಳು ಏನು. ಆಗ ನಿನ್ ಲೈಫ್ ಅಲ್ಲಿ ಎಲ್ರಿಗೂ ಸಮ ಅಂತ ಹೇಳಿದೆ, ಆದ್ರೆ ಯಾಕೆ ತರ್ತಾರೆ ಅಂತ. ಆಗ ಅದನ್ನ ಅನುಷ್ಠಾನಕ್ಕೆ ನೀವು ಪ್ರಯತ್ನ ಮಾಡಿ. ಅನುಷ್ಠಾನ ಆಗದೆ ಇದ್ದಾಗ ಪರಿಹಾರಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ನನ್ನೆಲ್ಲ ಪ್ರಯತ್ನ, ನಮ್ಮ ಬಳಗ ನಾಗಾನಂದು, ನಟರಾಜು, ನಮ್ಮ ಗೀತಾ ಮೇಡಮ್, ಅಚ್ಯುತ, ನಾವೆಲ್ಲ ಒಟ್ಟಿಗೆ ಇಲ್ಲಿ ಸೇರಿ ಕೆಲಸ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು.
ನಿಮ್ಮಂತ ವಿದ್ಯಾರ್ಥಿ ಯುವಜನರಿಗೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದು ನಮ್ಮ ಉದ್ದೇಶ. ನಮ್ಮ ಭಾರತ ಸಂವಿಧಾನದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳನ್ನು ಕಾಣಿದ್ರು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಘೋಷಣೆಗಳಿಗೆ ಅನೇಕ ರೀತಿಯ ಕಾನೂನುಗಳಿದ್ರು ಇದು ಸಮಾಜದಲ್ಲಿ ನಡೆಯುತ್ತಲೇ ಇದೆ. ಇದಕ್ಕೆ ಉತ್ತಮ ಪರಿಹಾರ ಏನು? ನಿಜ, ಕಾನೂನುಗಳಿದೆ, ಶಿಕ್ಷೆ ಇದೆ, ಆದರೂ ಮಹಿಳೆ ಮೇಲೆ ಅತ್ಯಾಚಾರ. ಒಂದು 4-5 ವರ್ಷಗಳ ಹಿಂದೆ 2013 ಕಾಣಿಸುತ್ತೆ, ಡೆಲ್ಲಿನಲ್ಲಿ ನಿರ್ಭಯ ಪ್ರಕರಣ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆಯಿತು. ದೇಶಾದ್ಯಂತ ಪ್ರತಿಭಟನೆ ನಡೆಯಿತು. ಎಲ್ಲ ಪ್ರತಿಭಟನೆಯ ಕೇಂದ್ರ ಏನು ಅಂತಂದ್ರೆ ಅವನಿಗೆ ಮರಣದಂಡನೆ ಕೊಡಬೇಕು. ಅದಕ್ಕೆ ಜಸ್ಟಿಸ್ ವರ್ಮಾ ಅವರ ಒಂದು ಕಮಿಟಿಯನ್ನ ರಚನೆ ಮಾಡಿ ಸಲಹೆಗಳನ್ನು ಕೊಡಿ. ಆ ಕಮಿಟಿನವರು ಸಲಹೆಗಳನ್ನು ಕೊಟ್ಟು ಅದರ ಪ್ರಕಾರ ತಿದ್ದುಪಡಿಯನ್ನು ಮಾಡಬೇಕು. ಕಾನೂನನ್ನು ಮರಣದಂಡನೆಯನ್ನು ವಿಧಿಸಿದೆ. ಆ ಪ್ರಕರಣದಲ್ಲಿ ತೊಡಗಿರ್ತಕ್ಕಂಥ ಅಪರಾಧಿಗಳಿಗೆ ವಿಚಾರಣೆ ನಡೆಸಿ ಮರಣದಂಡನೆಯನ್ನು ನೀಡಲಾಯಿತು. ಆದರೆ ಅತ್ಯಾಚಾರ ದೇಶದಲ್ಲಿ ಕಡಿಮೆ ಆಗಿಲ್ಲ. ಇದರಿಂದ ನಾವು ಕಲಿಯುವ ಪಾಠ ಏನಂತಂದ್ರೆ ಕೇವಲ ಕಾನೂನಿನಿಂದ ಕಠಿಣವಾದ ಶಿಕ್ಷೆ ನೀಡುವುದರಿಂದ ಇದಕ್ಕೆ ಪರಿಹಾರ ಅಲ್ಲ. ಅಂದ್ರೆ ಕಾನೂನು ಬೇಡ ಅಂತ ನನ್ನ ವಾದ ಅಲ್ಲ, ಅಥವಾ ಶಿಕ್ಷೆ ಬೇಡ ಅಂತ ನನ್ನ ವಾದ. ಇದಕ್ಕೆ ಬೇರೆ ಆಯಾಮ ಇದೆ. ಈ ಬೇರೆ ಆಯಾಮ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಆರ್ಥಿಕವಾಗಿ ಮಹಿಳೆಯರನ್ನ ನಾವು ಸಬಲೀಕರಣ ಮಾಡಬೇಕಾಗಿದೆ. ಎಕನಾಮಿಕಲಿ ಎಂಪವರ್ ದಿ ವುಮೆನ್ ಈಸ್ ದಿ ಫಸ್ಟ್ ಸ್ಟೆಪ್. ಆ ದಿಕ್ಕಿನಲ್ಲಿ ನಾವು ಚರ್ಚೆ ಮಾಡಲಿಲ್ಲ, ಕ್ರಮ ಕೈಗೊಂಡಿಲ್ಲ, ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕಾಗಲ್ಲ. ನಾನು ನನ್ನ ಪುಸ್ತಕಗಳಲ್ಲೂ ಬರ್ತಿದ್ದೀನಿ, ನನ್ನ ಉಪನ್ಯಾಸದಲ್ಲಿ ಶ್ರಮಶಕ್ತಿಯಿಂದ ಜಗತ್ತಿನಲ್ಲಿ ಉತ್ಪಾದನೆ ಆಗುತ್ತೆ. ಜಗತ್ತಿನ ಒಟ್ಟು ಶ್ರಮಶಕ್ತಿಯಲ್ಲಿ ಮಹಿಳೆಯರ ಪಾಲು 2/3 ಭಾಗ, ಪುರುಷರ ಪಾಲು 1/3 ಭಾಗ. ಹೆಚ್ಚು ಶ್ರಮಶಕ್ತಿ ನೀಡ್ತಕ್ಕಂಥ ಮಹಿಳೆ ಸಂಪತ್ತು ಉತ್ಪಾದನೆಗೆ ಕಾರಣ ಅಂತಾಳೆ. ಆದ್ರೆ ಉತ್ಪಾದನೆ ಆದ ಸಂಪತ್ತು ಮಹಿಳೆಯ ಹೆಸರಿನಲ್ಲಿಲ್ಲ. 20% ಸಂಪತ್ತು